ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಮಂಗಳವಾರ ಸೆಪ್ಟೆಂಬರ್ 9ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತೀರಿ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ಹೀಗೆ 100 ಕಾಲ ಜೊತೆಯಾಗಿ ಸಂತೋಷವಾಗಿ ಬಾಳಿ ಅಂತ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಮಂಗಳವಾರ ನವದುರ್ಗೆಯರ ವಾರ. ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರೆಲ್ಲರ ಕೆಲಸಗಳು ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದು ಕೂಡ ಬೇಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೇ ಜೊತೆಗೆ ಮಳೆಯ ವಿಚಾರನಂತೂ ಒಂದಷ್ಟು ಮಾತಾಡಲೇಬೇಕು. ಹಾಗೂ ಮೊಟ್ಟ ಮೊದಲನೇದಾಗಿ ಕ್ರೀಡಾ ಸುದ್ದಿಯೊಂದಿಗೆ ಒಂದು ಖುಷಿ ವಿಚಾರದ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಬೆಂಗಳೂರು ತಂಡ ಏನಿದೆ ಸತತವಾಗಿ 2ನೇ ಪಂದ್ಯವನ್ನು ಗೆಲ್ಲೋದ್ರ ಮೂಲಕ ಪ್ರೊ ಕಬಡ್ಡಿ ಲೀಗ್ನಲ್ಲಿ ತನ್ನ ಒಂದು ಅಭಿಯಾನವನ್ನು ಮುಂದುವರಿಸ್ತಾ ಇದೆ. ಮೊದಲ ಒಂದು 2-3 ಪಂದ್ಯಗಳನ್ನು ಸೋತರೂ ಕೂಡ ಅದಾದ ನಂತರ 2-3 ಪಂದ್ಯಗಳನ್ನು ಸತತವಾಗಿ ಗೆಲ್ತಾ ಒಳ್ಳೆ ಕಮ್ಬ್ಯಾಕ್ ಮಾಡ್ತಾ ಇದೆ, ಒಳ್ಳೆ ಸ್ಟ್ರಾಂಗಾಗಿ ಆಡ್ತಾ ಇದೆ. ಹೀಗೆ ಮುಂದುವರೆದು ಈ ಬಾರಿಯ ಒಂದು ಚಾಂಪಿಯನ್ ಆಗೋ ಒಂದು ನಡೆಯಲ್ಲಿ ಮುನ್ನಡೀಲಿ ಅಂಥೇಳಿ ನಾವು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಶುಭ ಹಾರೈಸೋಣ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಅದರ ಜೊತೆಗೆ ಇವತ್ತಿನಿಂದ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಡೀತಾ ಇದೆ. ಸೊ ಪುರುಷರ ಕ್ರಿಕೆಟ್ ಪಂದ್ಯಾವಳಿ ಸಾಕಷ್ಟು ವಾದ ವಿವಾದಗಳು ನಡೆದಿತ್ತು. ಪಾಕಿಸ್ತಾನ ಜೊತೆಗೆ ಏನು ಭಾರತದ ಒಂದು ಯುದ್ಧ ನಡೆದಿತ್ತು. ಅದಾದ ನಂತರ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಗಳು ಯಾವುದೇ ಕಾರಣಕ್ಕೂ ನಡೀಲೇಬಾರದು ಅಂತಕ್ಕಂಥ ಒಂದು ಕೂಗು ಕೂಡ ಇತ್ತು. ಆದರೆ ಯಾಕೋ ಅದು ಕೇಂದ್ರ ಸರ್ಕಾರಕ್ಕೆ ಕೇಳಿಸ್ಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಮತ್ತೆ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಿಕ್ಕೆ ಪರ್ಮಿಷನನ್ನು ಕೊಡಲಾಗಿದೆ. ದುಬೈನಲ್ಲಿ ಇವತ್ತಿನಿಂದ ಈ ಪಂದ್ಯಗಳು ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಒಂದು ಯೋಧರ ಪ್ರಾಣವನ್ನು ಪಣಕ್ಕಿಟ್ಟು ನಾವು ಈ ಹುಚ್ಚು ಕ್ರಿಕೆಟನ್ನು ಆಡಬೇಕಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ. ಸಹಜವಾಗಿ ಆಕ್ರೋಶ ಅಂತಕ್ಕಂಥದ್ದು ಇದ್ದದ್ದೇ. ಏಕೆಂದರೆ ನಮ್ಮ ಒಂದು ಏನೂ ತಪ್ಪೇ ಮಾಡದೇ ಇರತಕ್ಕಂಥ 27 ಜನ ಸಾರ್ವಜನಿಕರನ್ನ ಅಲ್ಲಿಂದ ಉಗ್ರಗಾಮಿಗಳು ಬಂದು ಗುಂಡಿಟ್ಟು ಕೊಲ್ತಾರೆ. ಅದಾದ ನಂತರ ಆಪರೇಷನ್ ಸಿಂಧೂರದಲ್ಲಿ ನಾವು ಅವ್ರನ್ನೆಲ್ಲ ಹೊಡೆದಾಕ್ತೀವಿ. ಅಲ್ಲೂ ಕೂಡ ಒಂದಷ್ಟು ಸಾವು ನೋವುಗಳು ಆಗುತ್ತೆ, ಅದೆಲ್ಲ ಬೇರೆ ವಿಚಾರ. ಆದರೆ ಏನೂ ತಂಟೇನೂ ಮಾಡದೇ ಇರತಕ್ಕಂಥ ಭಾರತದ ಪಾಲಲ್ಲಿ ತಂಟೆಗೆ ಆಗಲೆಲ್ಲ ಬರ್ತಕ್ಕಂಥದ್ದು, ಪದೇ ಪದೇ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಒಂದು ಪ್ರಶ್ನೆ. ಅಂಥ ಒಂದು ದೇಶದ ಜೊತೆಗೆ ಕ್ರಿಕೆಟ್ ಆಡ್ತಕ್ಕಂಥ ಅವಶ್ಯಕತೆ ನಮಗಿದೆಯಾ ಅಂತಕ್ಕಂಥ ಪ್ರಶ್ನೆ ಭಾರತೀಯರದ್ದಾಗಿದೆ. ಎನಿಹೌ ಪಂದ್ಯಗಳಂತೂ ನಡೀತಾ ಇದೆ. ಅದನ್ನು ಹೇಗೆ ತಗೊಳ್ತೀವಿ ಅನ್ನೋದು ನಮಗೆ ಬಿಟ್ಟಂತಹ ವಿಚಾರ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಹಲವಾರು ವಿಚಾರಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಲೇಬೇಕು. ಇನ್ನೊಂದು ಆತಂಕಕಾರಿ ವಿಚಾರ ಇತ್ತೀಚೆಗೆ ಕಳೆದ 2-3 ದಿವಸಗಳಿಂದ ಓಡಾಡ್ತಾ ಇದೆ. ಅದು ಕೂಡ 14 ಪಾಕಿಸ್ತಾನಿ ಉಗ್ರರು 400 kg RDX ಮತ್ತು 34 ಮಾನವ ಬಾಂಬ್ ಸಮೇತ ಮುಂಬೈ ನಗರಿಗೆ ಮತ್ತು ನಮ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲೆಡೆ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಅದು ಕೂಡ ನಿಮಗೆಲ್ಲ ಗೊತ್ತಿದೆ, ಮುಂಬೈನ ಒಂದು ಗಣಪತಿ ವಿಸರ್ಜನೆಯಲ್ಲಿ ಲಕ್ಷೋಪಲಕ್ಷ ಜನರು ಭಾಗವಹಿಸ್ತಾರೆ. ಇಂಥ ಸಂದರ್ಭಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡ ನಡೆದುಬಿಟ್ಟರೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಮುಂಬೈ ಪೊಲೀಸರು ಕೂಡ ಎಲ್ಲ ಕಣ್ಣಾಗಿ ಕಾಯ್ತಾ ಇದ್ದಾರೆ. ಸೊ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀದೇ ಇರಲಿ, ಇವರು ಹೇಗೆ ಒಳಗಡೆ ಬಂದರು ಅನ್ನೋದೇ ಒಂದು ಪ್ರಶ್ನೆ. ಆಬ್ವಿಯಸ್ಲಿ ಗಡಿಯಲ್ಲಿ ನಮ್ಮವರಿಂದನೇ ಕೆಲವೊಂದು ತೊಂದರೆಗಳು ನಮಗೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ಯಾರೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಲಿ. ಅದೇ ರೀತಿ ಇವರು ಯಾರೆಲ್ಲ ನಮ್ಮ ದೇಶದೊಳಗಡೆ ನುಸುಳ್ಕೊಂಡಿದ್ದಾರೆ ಇವರೆಲ್ಲರನ್ನೂ ಸದೆ ಬಡಿತಕ್ಕಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಸೊ ಎಲ್ಲರೂ ಒಂದಷ್ಟು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅದೇ ರೀತಿ ಕೆಲವೊಬ್ಬರು ಅತಿ ಬುದ್ಧಿವಂತರು ಅಂತ ಅಂದ್ಕೊಂಡ್ಬಿಡ್ತಾರೆ. ಯಾವ ಮಟ್ಟಿಗಿನ ಬುದ್ಧಿವಂತರು ಅಂತ ಹೇಳಿದ್ರೆ, ತಮ್ಮ ಅಧಿಕಾರಕ್ಕೋಸ್ಕರ, ತಮ್ಮ ಒಂದು ಸ್ವಂತ ಬೇಳೆಕಾಯಿ ಬೇಯಿಸ್ಕೊಳೋಕ್ಕೋಸ್ಕರ ಸರ್ಕಾರವನ್ನು, ದೇಶವನ್ನು ಯಾವ ಮಟ್ಟಕ್ಕೆ ಬೇಕಾದರೂ ತುಳಿಯೋದಕ್ಕೆ ಸಿದ್ಧರಾಗಿರ್ತಾರೆ. ಅದರಲ್ಲೂ ಕೂಡ ಇಂಥ ಅದನ್ನೇ ನಾನು ಮೊನ್ನೆ ಹೇಳ್ತಾ ಇದ್ದೆ, ಬುದ್ಧಿವಂತರು ಮೋಸ ಮಾಡೋಕ್ಕೆ ನಿಂತುಬಿಟ್ರೆ ಭಾಳ ಕಷ್ಟ ಅಂಥೇಳಿ. ಸೊ ಅಂಥ ಬುದ್ಧಿವಂತರಲ್ಲಿ ಇವರು ಕೂಡ ಒಬ್ಬರು. ನಾಚಿಕೆ ಆಗಬೇಕು ಇವರಿಗೆಲ್ಲ. ಇವರನ್ನು ಅರವಿಂದ್ ಕೇಜ್ರಿವಾಲ್ ಅಂತ ಕರೀತಾರೆ. ಇವರು ಮಾಡಿರ್ತದ್ದು ಏನು ಸರ್ ಅಂಥ ದೊಡ್ಡ ತಪ್ಪು, ಯಾಕಂಗೆ ಬೈತಿದ್ದೀರಿ ಅಂತ ನನಗೆ ಕೇಳ್ಬೋದು. ಖಂಡಿತವಾಗ್ಲೂ ಬೈಯುವಂಥ ಕೆಲಸನೇ ಮಾಡಿದ್ದಾರೆ. ಅದು ಕೂಡ ತಮ್ಮ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ತಮ್ಮ ಓಟ್ನ ಆಸೆಗಾಗಿ ದೇಶದ ಎಂಥ ಒಂದು ದೊಡ್ಡ
ಮೊತ್ತವನ್ನು ಹಾಳು ಮಾಡಿದ್ದಾರೆ ಇವರು 5 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾಗ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಸೊ ನಮ್ಮಲ್ಲೂ ಕೂಡ ಇಂಥ ಒಂದು ಯೋಜನೆ ಜಾರಿ ಇದೆ. ಈ ಯೋಜನೆ ಇರ್ತಕ್ಕಂಥದ್ದು ತಪ್ಪಲ್ಲ. ವಿಧವೆಯರಿಗೆ ವಿಧವಾ ಮಾಶನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದು ಬಹುಶಃ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಇದೆ, ಅದರಲ್ಲಿ ತಪ್ಪೇನೂ ಇಲ್ಲೇ ಇಲ್ಲ ಖಂಡಿತವಾಗ್ಲೂ. ಏಕೆಂದರೆ ವಿಧವೆಯರಿಗೆ ಅವರಿಗೆ ಯಾರೂ ಇರೋದಿಲ್ಲ, ಹಾಗಾಗಿ ವಿಧವಾ ಏನು ವೇತನ ಇದೆ ಅದನ್ನು ಕೊಡಲೇಬೇಕು. ಆದರೆ ಈ ಪುಣ್ಯಾತ್ಮ ಮಾಡಿರ್ತಕ್ಕಂಥ ಕೆಲಸ ಏನು ಅಂದರೆ, ಕ್ಷಮೆ ಇರಲಿ 5 ವರ್ಷ ಅಂತ ಹೇಳಿದೆ, 10 ವರ್ಷಗಳಿಂದ ಈ ಒಂದು ವಿಧವಾ ವೇತನ ಹೋಗ್ತಾ ಇದೆ. ಎಷ್ಟು ಜನರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಏನೋ ಗೊತ್ತಿಲ್ಲದೆ ಒಬ್ಬರೋ ಇಬ್ಬರೋ ಬೇಡ 100 ಜನನೋ ಒಂದು 500 ಜನನೋ 1000 ಜನರಿಗೂ ಗೊತ್ತಿಲ್ಲದೆ ಮಿಸ್ಸಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕ್ಷಮಿಸ್ಬಿಡ್ಬೋದು, ಅಥವಾ ಅದಕ್ಕೊಂದು ಮಾಫಿನೂ ಮಾಡಿಬಿಡೋಣ. ಆದರೆ ಈ ಒಂದು ಪುಣ್ಯಾತ್ಮರ ಸರ್ಕಾರದಲ್ಲಿ 85,000, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 85,000 ಮಹಿಳೆಯರಿಗೆ ವಿಧವಾ ವೇತನ ಹೋಗ್ತಾ ಇದೆ. ಸರ್ ಖಂಡಿತ ತಪ್ಪಲ್ಲ ಸರ್. 85,000 ವಿಧವೆಯರಿದ್ದರೆ ವಿಧವಾ ವೇತನ ಹೋಗಬೇಕು, ತಪ್ಪೇನಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಕೊಡ್ತಾ ಇದ್ದಾರೆ, ತಪ್ಪು ಇಲ್ಲವೇ ಇಲ್ಲ, ನಾನು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇವರು ಕೊಡ್ತಾ ಇರ್ತಕ್ಕಂಥದ್ದು ವಿಧವಾ ವೇತನ ಯಾರಿಗೆ ಅಂತ ಹೇಳಿದ್ರೆ, ಎಲ್ಲ ಗಂಡಂದಿರ್ತಕ್ಕಂಥವ್ರಿಗೆ ವಿಧವಾ ವೇತನ ಕೊಡ್ತಾ ಇದ್ದಾರೆ. ಅದು ಕೂಡ ಕೇವಲ ಒಂದೇ ಒಂದು ಸಮುದಾಯದ ಓಲೈಕೆಗೋಸ್ಕರ. ಎಲ್ಲರೂ ಕೂಡ ಅನ್ಯ ಧರ್ಮೀಯರಾಗಿರ್ತಕ್ಕಂಥ ಮುಸ್ಲಿಮ್ಸ್ ಮಹಿಳೆಯರು ಇದರಲ್ಲಿ ಇದ್ದಾರೆ, 85,000 ಜನ. ಅವ್ರನ್ನೆಲ್ಲ ಹಿಡಿದ್ಬಿಟ್ಟು ಇವಾಗ ಆ ಎಲ್ಲ ವಿಧವಾ ವೇತನವನ್ನು BJPಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೇಖಾ ಗುಪ್ತಾ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಅದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ರವ್ರನ್ನ ಈ ಒಂದು ವಿಚಾರದಲ್ಲಿ ಮತ್ತೆ ಜೈಲಿಗೆ ಹಾಕ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನಾವು ಕೂಡ ಕೇಳ್ಕೊಳ್ತೀವಿ, ದಯವಿಟ್ಟು ಮೊದಲು ಇಂಥವ್ರನ್ನ ಜೈಲಿಗೆ ಹಾಕ್ಬಿಡಿ, ಇವರು ಹೊರಗಡೆ ಇದ್ಬಿಟ್ರೆ ಇನ್ನಷ್ಟು ಸಮಸ್ಯೆಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅದೇನೋ 50 ಕೋಟಿದೇನೋ ಬಂಗ್ಲೆ ಕಟ್ಟಿದ್ದಾರಂತೆ, ಆ ಬಂಗ್ಲೆನ ಮೊದಲು ಸೀಸ್ ಮಾಡಿಬಿಟ್ಟು ಈ ಹಣವನ್ನೆಲ್ಲ ಅವರಿಂದ ವಸೂಲಿ ಮಾಡಬೇಕು ಅಂತ ನಾನು ಕೂಡ ಒಂದು ಸರ್ಕಾರದಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋಣ, ಮೊದಲನೇ ಪ್ರಶ್ನೆನೇ ಹೇಳಿಬಿಟ್ಟು ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಇವುಗಳಲ್ಲಿ ಯಾವ ಉತ್ಸವಕ್ಕೆ 12 ವರ್ಷಕ್ಕೊಮ್ಮೆ ತಲಕಾಡಿನಲ್ಲಿ ನಡೆಯುತ್ತದೆ ಅಂಥೇಳಿ. ಸೊ ತಲಕಾಡು ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರೀತಿಯ ಒಂದು ಹೆಮ್ಮೆಯ ಊರು, ಕಾವೇರಿಯ ಉಗಮ ಸ್ಥಾನ ಆಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ. ಇಲ್ಲಿ 12 ವರ್ಷಕ್ಕೊಮ್ಮೆ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸವ ನಡೆಯುತ್ತೆ. ಆ ವಿಶೇಷವಾಗಿರ್ತಕ್ಕಂಥ ಉತ್ಸವ ಯಾವುದು ಅಂಥೇಳಿ ನೀವು ಹೇಳಬೇಕು. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇದಕ್ಕೆ 4 ಆಪ್ಷನ್ಸನ್ನು ಹೇಳಿಬಿಡ್ತೀನಿ. ಮೊದಲನೇದು ಪಂಚಲಿಂಗ ದರ್ಶನ, ಎರಡನೇದು ಕರಗ, ಮೂರನೇದು ದೀಪೋತ್ಸವ, 4ನೇದು ಮಹಾಮಸ್ತಾಭಿಷೇಕ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಮ್ಮೆ ಪ್ರಶ್ನೆ ರಿಮೈಂಡ್ ಮಾಡ್ತಾ ಇದ್ದೀನಿ. ತಲಕಾಡಿನಲ್ಲಿ 12 ವರ್ಷಕ್ಕೊಮ್ಮೆ ಯಾವ ಉತ್ಸವ ನಡೆಯುತ್ತದೆ ಅಂಥೇಳಿ. ಸೊ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ, ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಾವು ನಮ್ಮ ಹೆಸರು ಕಾಳಮ್ಮ. ಮೊನ್ನೆ ಇದೇ ಟಿವಿ ಬರ್ತದ ನೋಡ್ರಿ ಸರ್, ಅದರ ನಂಬರ್ಗೆ ಹಾಕಿದ ನಮ್ಮ ಮಗ ನಿನ್ನೆ ಊರಿಗೆ ಹೋಗಿದ್ದ. ಈಗ ಹಾಕಿದಾರೆ, ಬೆಳಗ್ಗೆ ಹಾಕಿದಾರೆ. ಏನ್ ಕಳಿಸಿದಿರಿಮ್ಮ? ಏನ್ ಫೋಟೋ ಕಳಿಸಿದಿರಾ? ಫೋಟೋ ಕಳ್ಸಿದೆ, ಎಳೆಗೌರಿ ಫೋಟೋ ಕಳಿಸಿದಿರಾ? ಇದೇ ನಂಬರ್ಗೆ ಕಳ್ಸಿದೀವಿ. ಅಲ್ಲ, ಇದೇ ನಂಬರಿಗೆ ಕಳಿಸಿರ್ತೀರಿ, ಯಾವ ನಂಬರಿಂದ ಕಳಿಸಿದಿರಿ ಅಂತ ಬೇಕು ನಮ್ಗೆ. ನೀವು ಕಳಿಸಿರೋದು ಯಾವ ನಂಬರಿಂದ ಅಂತ. ಟಿವಿ ಬರ್ತಲ್ಲ, ಕರೆ ಮಾಡ್ತಾರಲ್ಲ, ಅದೇ ನಂಬರ್ಗೆ ಕಳ್ಸಿದಾನೆ. ಅದು ಕರೆಕ್ಟ್ ಅಮ್ಮ, ಒಪ್ಕೊಂಡೆ. ನೀವು ನಮ್ಮ ನಂಬರ್ಗೆ ಕಳಿಸಿರ್ತೀರಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನೀವು ಕಳಿಸಿರೋದು ಯಾವ ನಂಬರಿಂದ ಅಂತ, ಯಾಕೆಂದ್ರೆ ಇಲ್ಲಿ ಬಹಳ ಫೋಟೋಗಳು ಬಂದಿರ್ತವೆ. ನೀವು ಕಳಿಸಿರೋ ನಂಬರ್ ಬೇಕು ನಂಗೆ. ಹೌದ್ರಾ? ಹಾ, ಇದೇನ ಈಗ ನೀವೇನ್ ಫೋನ್ ಮಾಡಿರಲ್ಲ, ಈ ನಂಬರಿಂದ ಕಳಿಸಿದಿರಾ? ಈ ನಂಬರ್ಗೆ ಇದೆ, ಅದೇ ಟಿವಿ ಬರ್ತಲ್ಲ ಆ ನಂಬರ್ಗೆ ಕಳ್ಸಿದಾನೆ ಬೆಳಗ್ಗೆ. ಬಂದಿಲ್ಲಮ್ಮ, ಇವತ್ತು ಯಾವ ಫೋಟೋ ಬಂದಿಲ್ಲ. ಒಂದ್ ವೇಳೆ ಈಗ ಏನಾದ್ರು ಬಂದ್ರೆ ಖಂಡಿತ ಪ್ರಸಾರ ಮಾಡ್ತೀನಿಮ್ಮ. ಸರಿ ತಾಳ್ರಿ ಸರ್. ಆಯ್ತಮ್ಮ, ಒಳ್ಳೇದಾಗ್ಲಿ, ನಮಸ್ಕಾರ. ನಮಸ್ತೆ. ನಮಸ್ತೆ. ಕ್ಷಮೆ ಇರಲಿ, ಬಹುಶಃ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಲಿಲ್ವ ಅಥವಾ ನನಗೆ ಹೇಳಕ್ಕೆ ಬರಲಿಲ್ವ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಏನು ತಿಂಡಿ ತಿಂದ್ರಿಮ್ಮ? ಉಪ್ಪಿಟ್ಟು. ಉಪ್ಪಿಟ್ಟು, ಓಕೆ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಇಲ್ಲ. ಓಕೆ, ಸೊ ಒಂದು ಪ್ರಶ್ನೆ ಕೇಳಿಬಿಡ್ಲಾ ಹಾಗಿದೆ ನೇರವಾಗಿ? ಸರ್. ಪ್ರಶ್ನೆ ಟಿವಿ ಪರದೆ ಮೇಲೆ ಬರ್ತಾ ಇದೆ. ಓಕೆ. ತಲಕಾಡಿನಲ್ಲಿ 12 ವರ್ಷಗಳಿಗೊಮ್ಮೆ
ಒಂದು ಉತ್ಸವ ನಡೆಯುತ್ತೆ. ಅದು ಯಾವ ಉತ್ಸವ ಅಂತ ಹೇಳಿ ನೀವು ಹೇಳಬೇಕು. ಆಪ್ಷನ್ಸ್ ಹೇಳಬೇಕಾ? ಓಕೆ. ಪಂಚಲಿಂಗ ದರ್ಶನ, ಕರಗ, ದೀಪೋತ್ಸವ, ಮಹಾಮಸ್ತಕಾಭಿಷೇಕ. ಕರಗ ಮತ್ತೆ ಇನ್ನೊಂದು ಯಾವುದು? ದೀಪೋತ್ಸವ, ಪಂಚಲಿಂಗ ದರ್ಶನ, ಮಹಾಮಸ್ತಕಾಭಿಷೇಕ. ಮತ್ತೆ ಇನ್ನೊಂದು ಯಾವ ಹೇಳಿದ್ರಲ್ಲ ಸರ್? ಪಂಚಲಿಂಗ ದರ್ಶನ, ಇದು ಕರಗ ಮತ್ತೆ ದೀಪೋತ್ಸವ, ಮಹಾಮಸ್ತಕಾಭಿಷೇಕ. ಇದು ಪಂಚಲಿಂಗ ದರ್ಶನ ಇರ್ಬೋದು ಸರ್. ಗೆಸ್ ಮಾಡ್ತಾ ಇದ್ದೀರಾ? ಸರ್ ಓಕೆ. ಶೋರ್ ಇಲ್ಲ ಹಾಗಿದ್ರೆ? ಶೋರ್ ಇಲ್ಲ. ಯಾವಾಗಾದ್ರೂ ಹೋಗಿದ್ದೀರಾ? ಇಲ್ಲ ಸರ್, ಹೋಗಿಲ್ಲ. ತಲಕಾಡಿಗೆ ಇದುವರೆಗೂ ಯಾವಾಗ ಹೋಗಿಲ್ಲ? ಇಲ್ಲ ಸರ್, ಹೋಗಿಲ್ಲ. ಓಕೆ ಮಾ, ಇರಲಿ, ತೊಂದರೆ ಇಲ್ಲ. ಉತ್ತರ ಏನು ಅಂತೇಳಿ ಇನ್ನು ಕೆಲವೇ ಕ್ಷಣಗಳು ನಾನೇ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ಮಂಗಳವಾರ ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ? ಹೇಳಿಮ್ಮ. ಅಮ್ಮ ಎಂದರೆ ಓದಿಸಬಂದು ಪ್ರೇಮದಿ ಸದಸುವಳು, ತಾಯೇ ಎಂದರೆ ಕೈಕರ ತೋರಿ ಸ್ವರವನ್ನು ನೀಡುವಳು, ದುರ್ಗಾ ಎಂದರೆ ದುಷ್ಟರ ಅಳಿಸಿ ಇಷ್ಟರ ಉಳಿಸುವಳು, ಅಂಬ ಎಂದರೆ ನಂಬಿದ ಜನರಲ್ಲಿ ಸಂತಸ ತುಂಬುವಳು, ಅಂಬ ಜಗದಂಬ ಅಂಬ ಪ್ರಣರಾಂಬ ಅಂಬ ಜಗದಂಬ ಅಂಬ ಭ್ರಮರಾಂಬ. ಎಲ್ಲ ರೂಪಗಳು ಎಲ್ಲ ನಾಮಗಳು ಎಲ್ಲ ಸ್ಮರಣೆಗಾಗಿ, ಎಲ್ಲ ಸೇವೆಗಳು ಎಲ್ಲ ಪೂಜೆಗಳು ಎಲ್ಲ ಕರುಣೆಗಾಗಿ, ಎಲ್ಲ ಲೋಕಗಳು ಎಲ್ಲ ಜೀವಿಗಳು ಎಲ್ಲ ಮಡಿಲಿನಲ್ಲಿ, ಎಲ್ಲ ಮಂತ್ರಗಳು ಎಲ್ಲ ತಂತ್ರಗಳು ಶರಣು ಪಾದದಲ್ಲಿ, ಅಂಬ ಜಗದಂಬ ಅಂಬ ಭ್ರಮರಾಂಬ. ಧನ್ಯವಾದಗಳಮ್ಮ. ಸೊ ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಒಳ್ಳೆಯದಾಗಲಿಮ್ಮ, ಹೀಗೆ ಕರೆ ಮಾಡ್ತಾ ಇರಿ. ಇನ್ನು ಕೆಲವೇ ಕ್ಷಣಗಳ ಉತ್ತರವನ್ನು ಹೇಳ್ತೀನಿ, ಕಾರ್ಯಕ್ರಮ ನೋಡ್ತಾ ಇರಿಮ್ಮ. ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮತ್ತೊಮ್ಮೆ ಪ್ರಶ್ನೆನ ರಿಮೈಂಡ್ ಮಾಡಿಬಿಡ್ತೀನಿ. 12 ವರ್ಷಗಳಿಗೊಮ್ಮೆ ತಲಕಾಡಿನಲ್ಲಿ ನಡೀತಕ್ಕಂಥ ಉತ್ಸವ ಯಾವುದು ಅಂತ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಟ್ಟಿದ್ದೆ. ಮೊದಲನೇದು ಪಂಚಲಿಂಗ ದರ್ಶನ, 2ನೇದು ಕರಗ, 3ನೇದು ದೀಪೋತ್ಸವ, 4ನೇದು ಮಹಾಮಸ್ತಕಾಭಿಷೇಕ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಅನ್ಸೀಸನ್ ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವ ಒಂದು ಹಬ್ಬಗಳು ಇರೋಲ್ಲ. ಇದು ಪಿತೃಪಕ್ಷ ಅಂತ ನಾವೆಲ್ಲ ಹೇಳ್ತೀವಿ. ಈ ಸಂದರ್ಭಗಳಲ್ಲಿ ಚಿನ್ನ ಖರೀದಿ ಮಾಡೋದು ಒಳ್ಳೆಯದು ಅಂತ ಕೆಲವೊಬ್ಬರು ಆಸೆ ಪಡ್ತಾರೆ. ಇನ್ನು ಕೆಲವೊಬ್ಬರು ಚಿನ್ನ ಮತ್ತೇನೋ ರೇಟ್ ಕಡಿಮೆ ಆಗ್ಬೋದಾ ಅಂತ ಯೋಚನೆ ಮಾಡಿದ್ರೆ, ಕೆಲವೊಬ್ಬರು ಇಲ್ಲ ಸರ್ ಈ ಒಂದು ಇದರಲ್ಲಿ ಯಾವ ಶುಭ ಕಾರ್ಯ ಮಾಡಬಾರ್ದು ನಾವು ತೊಗೊಳಲ್ಲ ಅಂತಲೂ ಹೇಳ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ನಾನು ಮಾತಾಡ್ತಿರೋ ವಿಚಾರ ಏನು ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳು ಹೇಳ್ತೀನಿ ಚಿನ್ನದ ಕುರಿತಾಗಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಿ? ಹಾ ಸರ್, ಆರಾಮದೀವಿ ಸರ್. ಸರ್ ನೆನ್ನೆ ಸರ್ ನಾವು ದೇವ್ರ ಕಳಿಸಿದ್ವಿ ಸರ್, ಸಾಯಂಕಾಲ ಬರ್ಲಿಲ್ಲ ಸರ್. ಏನು ಫೋಟೋ ಕಳಿಸಿದ್ರಾ? ಹಾ, ಫೋಟೋ ನೆನ್ನೆ ಬಂತು, ಬೆಳಗ್ಗೆ ಬಂತು. ಹಾಂ, ಸಂಜೆ ಬರ್ಲಿಲ್ಲ ಸರ್. ಇಲ್ಲ ಬೆಳಗ್ಗೆ ಬಂದರೆ ಸಾಯಂಕಾಲ ಬಂದಿರುತ್ತೆ. ಇಲ್ಲ ಸರ್, ಬರ್ಲಿಲ್ಲ ಅದು. ಇಲ್ಲ ಹಂಗಾಗಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಬೆಳಗ್ಗೆ ಬಂದಿಲ್ಲ ಅಂದ್ರೆ ಸಂಜೆನೂ ಬರಲ್ಲ. ಬೆಳಗ್ಗೆ ಬಂತು ಅಲ್ಲ, ಅದೇ ಬೆಳಗ್ಗೆ ಬಂತು ಅಂದ್ರೆ ಸಾಯಂಕಾಲ 10ಕ್ಕೆ ಅಷ್ಟು ಬರುತ್ತೆ. ಅದನ್ನ ಮತ್ತೆ ಯಾರು ತೆಗಿಯಕ್ಕಾಗಲ್ಲ, ಯಾಕಂದ್ರೆ ಬೆಳಗ್ಗೆ ಕಾರ್ಯಕ್ರಮವನ್ನೇ ಜಸ್ಟ್ ರಿಪೀಟ್ ಹಾಕಿರ್ತೀವಿ ಅಷ್ಟೇ. ಅದೇ ಕರೆಕ್ಟ್. ಯಾಕೆ ಬರಲ್ಲ ಅಂತ ನಿಮ್ಗೆ ಸೇರಿ ಹೆಂಗಾರಾಗಲಿ ನೋಡೋಣ ಅಂತಂದು. ಓಕೆ, ಇಲ್ಲ ಬಂದಿರುತ್ತೆ. ಮೇ ಬಿ ಆ ಟೈಮಲ್ಲಿ ನೀವೇನಾರು ಒಂಚೂರು ಆ ಕಡೆ ಹೋಗಿರ್ತೀರೋ ಅಥವಾ ನೋಡಿಲ್ವೋ ಅಂತ ಗೊತ್ತಿಲ್ಲ, ಹಂಗಾಗಿ ಮಿಸ್ ಆಗಿರೋ ಚಾನ್ಸ್ ಇರುತ್ತೆ. ಹೌದಾ ಸರ್? ತಿಂಡಿ ಆಯ್ತು ಸರ್, ಇಡ್ಲಿ. ನಿಮ್ದು ಸರ್? ಈಗ ಹೊಲದಿಂದ ಬೀನ್ಸ್ ಬಿಡ್ಕೊಂಡು ಹೋಗ್ತೀವಿ ಸರ್. ನಾಳೆ ಇವತ್ತು ತಾಳ್ಯ ಸಂತೆ ಇದೆ. ಇವತ್ತು ಮಾರ್ಕೆಟಾ? ಮಂಗಳವಾರ ಸಂತೆ ತಾಳ್ಯ. ಓಹೋ, ಹೆಂಗಿದೆ ರೇಟ್ ಇವಾಗ? ಬನ್ನಿ ಸರ್. ರೇಟ್ ಹೆಂಗಿದೆ ಸರ್? ರೇಟ್ ಭಾರಿ ಡೌನ್ ಆಗಿದೆ ಸರ್. ಅಲ್ಲ, ನೀವೇ ಮಾರಿ 40-50 ರೂಪಾಯಿ ಹೋಗುತ್ತಲ್ಲ. ಇಲ್ಲ ಸರ್ ನಾನು ಬೇಕಾದ್ರೆ ನಾನು ಫೋನ್ಯಾಗ ನಿಮಗೆ ಅಲ್ಲಿ ಆರ್ಡರ್ ಮಾಡ್ತೀನಿ, ತರಕಾರಿ ಮಾರ್ತಿರ್ತ ಫೋನ್ ಮಾಡ್ತೀನಿ ನಿಮಗೆ.
ಜನ ನೋಡಿ ನೀವು ಎಂತೆಂತ ಮಾಲಿಗೆ ಸರ್ ಸಪ್ಪನ ಮಾಲ್ ಏನಿರುತ್ತೆ ಅದಕ್ಕೆ ಕಾಪಾಡ್ತಾರೆ. ಹ್ಮ್ ಫ್ರೆಶ್ ಮಾಲ್ ಏನಿರುತ್ತೆ ಸರ್ ರೇಟ್ ಕಮ್ಮಿ ಅಂದ್ರೆ ಹ್ಮ್ ಸರ್ 40 ರೂಪಾಯಿ ಐತೆ ಒಂದು ತನ ಕುಕ್ಕರ್ ಸರ್. ಹ್ಮ್ ನಾವು 30 ರೂಪಾಯಿ ಹೇಳ್ತೀವಿ ಸರ್ ಫ್ರೆಶ್ ಮಾಲ್ ಈಗ ಬಂದಿವಿ ಸರ್. ನಾವು ಹಳ್ಳಿ ರೈತರು, ನಾವು ಕುತ್ತರ್ ಮಾಡಕ್ ಆಗಲ್ಲ, ನಾವು ಹಂಗೆ ಜನಗಳಿಗೆಲ್ಲ ಕೊಟ್ಟು ಹೋಗ್ತೀವಿ ಅಂತ ಕೇಳಿರೋ ತಗೊಳ್ಳಲ್ಲ ಸರ್ ಅವರು. ಅಲ್ಲ ನಮ್ಮ ದಾವಣಗೆರೆಯಲ್ಲಿ ಯಾವ್ದು 40 ರೂಪಾಯಿ ಕೆಜಿ ಸಿಗೋದೇ ಇಲ್ಲಪ್ಪ. ನೀವು 40 ರೂಪಾಯಿ 30 ರೂಪಾಯಿ ಮಾಡೋದು ಕಷ್ಟ ಅಂತೀರಿ ಸರ್. ಬೀನ್ಸ್ ಬರೀ 30 ರೂಪಾಯಿ ಸರ್. ಅಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಮ್ಮ ದಾವಣಗೆರೆಯಲ್ಲಿ ನಾವು ಏನಾರ ತಗೊಂಡೋಗಿ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಯಾವ್ದು 40 ರೂಪಾಯಿ ಕಡಿಮೆ ಸಿಗೋದೇ ಇಲ್ಲ. ಎಲ್ಲವೂ 1/4 ಕೆಜಿ 10 ರೂಪಾಯಿಂದನೇ ಶುರು ಇಲ್ಲಿ. ಇಲ್ಲಂತೂ ಭಾರಿ ಇದಾಗ್ಬಿಡುತ್ತೆ ಹೊಲಸ ಆಗ್ಬಿಡುತ್ತೆ ಸರ್. ರೈತರುಗಳು ಹಾಂ ಮಾಲು ಇಲ್ಲಿ ಅಕ್ಕಪಕ್ಕ ದಾವಣಗೆರೆ ದೂರ ಆಗತ್ತ ಸರ್. ಹೌದು ಹೌದು. ಇಲ್ಲಿ ದುರ್ಗ ಹತ್ರ ಆಗ್ಬಿಡ್ತಲ್ಲ, ಎಲ್ಲ ಅಕ್ಕಪಕ್ಕ ಹಳ್ಳಿ ಜನ ಸರ್, ಪೂರ್ತಿ ಹಳ್ಳಿ ಜನ ಹಾಕಿರೋದು. ಹ್ಮ್ ಹಂಗಾಗ್ಬಿಟ್ಟು ಎಲ್ಲ ಇಲ್ಲೇ ಮುಕ್ರಿ ಹಾಕ್ಬಿಟ್ಟು ಜನಗಳಿಗೆ ಎಲ್ಲ ಅನಾನುಕೂಲ ಆಗಿಬಿಡುತ್ತೆ ಸರ್ ಇಲ್ಲಿ. ಆಯ್ತು ಸ್ವಲ್ಪ ಒಳ್ಳೆ ರೇಟ್ ಬರಲಿ ಅಂತ ನಾವು ಕೇಳ್ಕೊಳ್ಳೋಣ. ಒಳ್ಳೇದಾಗ್ಲಿ ಆಯ್ತಾ, ಏನು ಚಿಂತೆ ಮಾಡ್ಬಿಟ್ರಿ. ಓಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ನಮಸ್ಕಾರ. ಓಕೆ ನಮಸ್ತೆ. ಅದು ಹೆಂಗೋ ಪಾಪ ಈ ರೈತ ಜೀವನ. ಯಾಕಂದರೆ ನಾವೀಗ ಹೊರಗಡೆ ತರಕ್ಕೆ ಹೋಗ್ತೀವಿ ಅಂದರೆ ಯಾವುದೂ ಅಷ್ಟು ಕಡಿಮೆಗೆ ಸಿಗೋದೇ ಇಲ್ಲ. ನನಗಂತೂ ಅದೇ ಆಶ್ಚರ್ಯ. ಇವ್ರು ಕೆಜಿಗೆ 30 ರೂಪಾಯಿ ಮಾರಿದ್ರು ಯಾರೂ ತಗೊಳಲ್ಲ ಅಂತಾರೆ. ಆದರೆ ನಾವು ತೊಗೊಳಕ್ಕೆ ಹೋದ್ವಿ ಅಂದರೆ ಸ್ಟಾರ್ಟಿಂಗ್ಗೆ 15 ರೂಪಾಯಿ 1/4 ಕೆಜಿ, 20 ರೂಪಾಯಿ 1/4 ಕೆಜಿ ಅಂತಾರೆ. ಎಲ್ಲಿ ಯಾರು ಲಾಭ ತಿಂತಾರೆ ಅನ್ನೋದೇ ಆಶ್ಚರ್ಯ ಇಲ್ಲಿ. ಇರಲಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶಿವಮ್ಮ ಅಂತ. ಶಿವಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ಇಲ್ಲಿ ದಾವಣಗೆರೆಯಿಂದ ಸರ್. ಟಿವಿ ಬೇರೆ ಮ್ಯೂಟ್ ಮಾಡಿಬಿಡಿಮ್ಮ. ಮಾಡಿದ್ದೇನೆ ಸರ್. ಸರ್ ಮ್ಯೂಟ್ ಆಗಿದೆಯಾ? ಆಗಿದೆ ಸರ್. ಓಕೆ ಹೇಳಿ, ಎಲ್ಲಿಂದ? ದಾವಣಗೆರೆಯಿಂದ ನಾನು ಮಾತಾಡ್ತಿರೋದು. ದಾವಣಗೆರೆ ಇಲ್ಲೇ ಸಿದ್ಧಗಂಗಾ ಸ್ಕೂಲ್ ಇದೆ ಇಲ್ಲ ಸರ್? ಸಿದ್ಧಗಂಗಾ ಸ್ಕೂಲ್ ಹತ್ರ. ಓಕೆ, ನಮ್ಮ ಮಗಳದ್ದು ಬರ್ತ್ಡೇ ಇತ್ತು ಸರ್ ಇವತ್ತು. ಇವತ್ತಾ? ಫೋಟೋ ಕಳ್ಸಿದೀವಿ ನೋಡಿ ಸರ್. ಯಾವ ನಂಬರಿಂದ ಕಳಿಸಿದ್ದೀರಿ? ಇದೇ ನಂಬರ್ಗೆ ಕಳ್ಸಿದೀವಿ ಸರ್. ಹೆಸರೇನು? ಹೆಸರೇನು? ರಿಧಿ ಪುಟ್ಟ ಅಂತ. ರಿಧಿ? ರಿಧಿ ಅಂತ. ಅವ್ರ ಅಪ್ಪಾಜಿ ತೆಗಿರೋ ಫೋಟೋ ಕಳ್ಸಿದೀವಿ. ಓಕೆ, ಏನು 1ನೇ ವರ್ಷದ್ದಾ? ಇದೇ ಫಸ್ಟ್ನೇ ವರ್ಷದ. ಓಕೆ, ಪುಟಾಣಿ ರಿಧಿ ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ತುಂಬಾ ಮುದ್ದಾಗಿದ್ದಾಳೆ ನಿಮ್ಮ ಮೊಮ್ಮಗಳು. ದೊಡ್ಡಪ್ಪ ಅವರ ಚಿಕ್ಕಪ್ಪಂದ ವಿಶ್ ಮಾಡಿದಾರೆ ಸರ್, ಹೇಳ್ರಿ ಸರ್. ಖಂಡಿತ. ಅವ್ರ ಹೆಸರೇನಮ್ಮ? ಶಿವರಾಜ್ ನಂದು ಅಂತ. ಶಿವರಾಜ್ ನಂದು. ಅಂಜನಾ ಅಂತ ಅವ್ರ ತಂಗಿ. ಓಕೆ, ಶಿವರಾಜ್, ನಂಜು, ಅಂಜನಾ ಎಲ್ಲರ ಕಡೆಯಿಂದ ರಿಧಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದಾವಣಗೆರೆ ಕಡೆಯಿಂದ ಎಲ್ಲರಿಂದನೂ ಅಂತ ಹೇಳ್ರಿ ಸರ್. ಅವ್ರು ಬೆಂಗಳೂರಲ್ಲಿದ್ದಾರೆ. ಖಂಡಿತ. ಫೋಟೋ ಬರ್ತಾ ಇದೆ, ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಸರ್. ಓಕೆ ಅಮ್ಮ, ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ, ಕರ್ನಾಟಕ, ನಮ್ಮ ಭಾರತದ ಎಲ್ಲ ಜನರಿಂದ ನಿಮ್ಮ ಮೊಮ್ಮಗಳ ಶುಭಾಶಯ. ಆಯ್ತಾ? ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿಮ್ಮ, ಮುದ್ದಾಗಿದ್ದಾಳೆ. ಆಯ್ತಾ? ಸರಿ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ದೇವರ ಆಯಸ್ಸು ಆರೋಗ್ಯ ಅವ್ರಿಗೆ ಚೆನ್ನಾಗಿ ಕೊಟ್ಟ ಪಟ್ಟೆ ಬರ್ಲಿ. ಖಂಡಿತಮ್ಮ. ಆ ಭಗವಂತ ನಿಮ್ಮ ಮುದ್ದು ಮೊಮ್ಮಗಳಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಆಯ್ತಾ? ನಮಸ್ತೆ ಅಮ್ಮ. ಸರಿ ಸರ್, ನಮಸ್ತೆ. ಎಸ್ ವೀಕ್ಷಕರು, ಇನ್ನೆಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ತುಂಬ ಮುದ್ದಾಗಿರ್ತಕ್ಕಂಥ ಫೋಟೋ ಕಳಿಸಿದ್ದಾರೆ ರಿಧಿ ಅವ್ರದ್ದು. ನಮ್ಮ ಕಡೆಯಿಂದನೂ ಕೂಡ ಮತ್ತೊಮ್ಮೆ ರಿಧಿ ಪುಟಾಣಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪಾಜಿ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಆರಾಮದಪ್ಪ. ಮನ್ಯಾಗ ಎಲ್ಲಾರು ಆರಾಮದಾರ? ಎಲ್ಲ ಆರಾಮಿದಾರಮ್ಮ. ತಿಂಡಿ ಆಯ್ತಾ? ಆತಪ್ಪಾಜಿ, ಅವಲಕ್ಕಿ ಮಾಡಿದ್ವಿ. ಅವಲಕ್ಕಿ. ಓಕೆ, ನೆನೆಸಿದ ಅವಲಕ್ಕಿನ, ಹಚ್ಚಿದ ಅವಲಕ್ಕಿನ? ಇಲ್ಲ ಅಪ್ಪಾಜಿ, ತೋಷಿದ ಅವಲಕ್ಕಿ. ಓಕೆ ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಅಪ್ಪಾಜಿ, ಇಬ್ರದು ಮೊಮ್ಮಕ್ಕಳದು ಫೋಟೋ ಕಳ್ಸ ನೋಡಪ್ಪಾಜಿ. ಒಬ್ಬನ ಮಂಜು, ಒಬ್ಬನ್ ಮಣಿಕಂಠ. ಓಕೆ, ಮಂಜು ಮಣಿಕಂಠ ಇಬ್ಬರದು ಫೋಟೋ ಬರ್ತಾ ಇತ್ತು ನೋಡ್ರಿಮ್ಮ. ಬರ್ತಾ ಇತ್ತಪ್ಪಾಜಿ. ಮಂಜುನಾಥ್ ಇವನು. ಓಕೆ, ದೊಡ್ಡ ನೀವನೇನಾ? ಇವನು ಗಣಪ್ ಬರೋದೇ ಸೂಟ್ಯಾನಪ್ಪ, ಇವ್ ಗಣಪ್ ಹೋಗೋದೇ ಸೂಟ್ಯಾನ ನೋಡು. ಅಬ್ಬಾ, ಏನ್ ಇಬ್ರದ್ದು ಕೋಇನ್ಸಿಡೆನ್ಸ್? ಒಬ್ರು ಗಣಪತಿ ಇಬ್ರು ಅಳಿಯ ಮಾವ ಅವ್ರು. ಅವನ ತಂಗಿ ಮಗ ಇವನು ಮಂಜು, ಅವನ ಅಣ್ಣನ್ ಮಗ. ಆಗ್ಲಿ, ತುಂಬಾ ಸಂತೋಷ. ಇಬ್ರು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಇಬ್ರು ಕೂಡ ಒಳ್ಳೇದನ್ ಮಾಡ್ಲಿ. ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು. ಓದ್ತಾ ಇದಾರೆ ಇಬ್ರು? ಹ್ಞೂನಪ್ಪಾಜಿ, ಇಬ್ರು 9ನೇ ಕ್ಲಾಸೇನಾ? ಓಕೆ, ಇಬ್ರಿಗೂ ಒಳ್ಳೇದಾಗ್ಲಿ. ಆ ಭಗವಂತ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಉದ್ಯೋಗ ಕೊಟ್ಟು ಕಾಪಾಡ್ಲಿ ಇಬ್ರಿಗೂ. ಹ್ಞೂನಪ್ಪಾಜಿ. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು. ಹೇಳ್ರಿ, ಫೋಟೋ ಪ್ರಸಾರ ಆಯ್ತು ಅಂತ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಸಾಯಂಕಾಲ ತಕ್ಕಂದು ಅವ್ರಿಗೆ ಕಳ್ಸ್ತಂತ. ಆಯ್ತು. ಅವ್ರಿಗೂ ಕಾರ್ಯಕ್ರಮ ನೋಡಕ್ ಹೇಳಿ. ಹೆಂಗಿದ್ರೆ ಸಾಯಂಕಾಲ ಸ್ಕೂಲಿಂದ ಬಂದಿರ್ತಾರಲ್ಲ. ಹ್ಞೂನಪ್ಪಾಜಿ.
6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ, ಅವರು ನೋಡ್ಲಿ ಫೋಟೋ, ಖುಷಿ ಆಗ್ತಾರೆ. ಹ್ಞೂ ಅಪ್ಪಾಜಿ. ಆಯ್ತಮ್ಮ, ನಮಸ್ತೆ ಅಮ್ಮ. ನಮಸ್ತೆ. ಹ್ಞೂ ನಮಸ್ತೆ ಅಪ್ಪ. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮೆಲ್ಲ ಪ್ರೀತಿಯ ತಾಯಂದಿರಿಗೆ ಚಿನ್ನ ಅಂದರೆ ತುಂಬ ಇಷ್ಟ. ಚಿನ್ನದ ಬೆಲೆ ಯಾಕೋ ಮಾತ್ರ ಚಿನ್ನದಂಗೆ ಮೇಲ್ಮೇಲೆ ಓಡ್ತಾ ಇದೆ. ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮುಂದಿನ 6ರಿಂದ 8 ತಿಂಗಳಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ಏರಿಕೆಯನ್ನು ಕಾಣಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಎಷ್ಟಾಗ್ಬೋದು ಅಂತ ಗೆಸ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ, ಯಾಕೆಂದರೆ 1.5 ಲಕ್ಷ ದಾಟಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ಸುಧಾ ಮೇಡಮ್ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಆಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ಪಲಾವ್ ಮಾಡಿದ್ದೆ ಸರ್. ಪಲಾವ್, ನಿಮ್ದು ಓಕೆ. ಟಿಫನ್? ನಂದು ಕೂಡ ಆಯ್ತಮ್ಮ, ಇಡ್ಲಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ನಿನ್ನೆ ಋತ್ವಿಕಾ ಅನ್ನೋದು ವರ್ಷದ ಬರ್ತಡೇ ಆಯ್ತು ಸರ್, ಪಾಪುಂದು. ಹಾಂ. ಫೋಟೋ ಕಳಿಸಿದ್ರು ಸರ್. ನಮ್ಮ ಮನೇಲಿ ಕರೆಂಟ್ ಬೇರೆ ಇಲ್ಲ. ಯಾವ ನಂಬರಿಂದ ಫೋಟೋ ಕಳಿಸಿದ್ದಾರೆ? ಲಾಸ್ಟ್ 78 ಸರ್. ಲಾಸ್ಟ್ 78? ಹ್ಞೂ ಸರ್. ನೋಡ್ತಾರಮ್ಮ, ಸಿಕ್ಕರೆ ಖಂಡಿತ ಪ್ರಸಾರ ಮಾಡ್ತೀವಿ. ಋತ್ವಿಕಾ ಅಂತನಾ? ಹ್ಞೂ ಸರ್, ಋತ್ವಿಕಾ. ಓಕೆ, ಪ್ರಸಾರ ಆಗ್ತಾ ಇದೆ ಫೋಟೋ. ಅದು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ನೋಡೋಕೆ ಹೇಳಿ ಇನ್ನೊಮ್ಮೆ. ಆಯ್ತು ಸರ್. ಅದರಲ್ಲೂ ಕೂಡ ಬರುತ್ತೆ. ಒಂದ್ಸಲ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲ ಕಡೆಯಿಂದ ಋತ್ವಿಕಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಇಲ್ಲ ಸರ್, ಇವತ್ತು ಯಾರು ಬರ್ತಡೇ ಅನ್ವರ್ಥ ಆಚರಿಸ್ಕೊಂತಾರೆ, ಎಲ್ಲರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕಗಳ ಶುಭಾಶಯಗಳು ಸರ್. ಖಂಡಿತ ಅಮ್ಮ. ಸೊ ಎಲ್ಲ ಬರ್ಡೇ ಆನಿವರ್ಸರಿ ಆಚರಿಸ್ಕೊಳ್ತಾರೆ, ಅವರೆಲ್ಲರೂ ಕೂಡ ನಿಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಫೋಟೋ ಪ್ರಸಾರ ಆಗ್ತಾ ಇದೆ ಅಮ್ಮ, ನೋಡ್ಲಿಕ್ಕೆ ಹೇಳಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕೂಡ ಮರುಪ್ರಸಾರ ಆಗುತ್ತೆ, ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಓಕೆ ಅಮ್ಮ, ಒಳ್ಳೇದಾಗಲಿ. ಹೇಳಿಮ್ಮ, ಇವತ್ತು ಮಂಗಳವಾರ ಆಗಿದ್ದರಿಂದ ಭಕ್ತಿಗೀತೆ ಅಥವಾ ಭಾವಗೀತೆ ಯಾವ್ದಾದ್ರು ಹೇಳ್ತೀರಾ? ಪಾಪನ್ ಮೇಲೆ ಹೇಳ್ತೀನಿ ಸರ್ ನಾನು. ಹೇಳಿಮ್ಮ, ಹೇಳಿ. ಚಿನ್ನ ಪಾಪ ಇದು ನಲ್ಲ ಪಾಪ, ಚಿನ್ನ ಪಾಪ ಇದು ನಲ್ಲ ಪಾಪ, ಎನ್ನ ಪೇಸು ಕೇಟಾದ ತುಂಟ ಪಾಪ, ಚಿನ್ನ ಪಾಪ ಇದು ನಲ್ಲ ಪಾಪ. ചിന്നെ ഉണക്ക് മിഠായി വാങ്ങു തരണമാ, സിലിക്കുച്ചു തായ് കണ്ണാ പെമ്പായി പെലു വേണുമാ, കണ്ണാ മുച്ചി ആത്ത എനിക്ക് സൊല്ലുമാ, കല കലനെ കില കിലനെ എന്നെ പാരുമാ, ചിന്ന പാപ്പ ಇದು നല്ല ಪಾಪ, ಎನ್ನ ಪೇಸು ಕೇಟಾದ ತುಂಟ ಪಾಪ, ಚಿನ್ನ ಪಾಪ ಇದು ಋತ್ವಿಕ ಪಾಪ. ಆಯ್ತು ಸರ್. ಧನ್ಯವಾದಗಳಮ್ಮ, ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಯಾವ ಭಾಷೆ ಇರೋದು ಇದು ಹಾಡು? ತಮಿಳ್ ಸರ್. ತಮಿಳು? ನಿಮ್ಮ ಮಾತೃಭಾಷೆ ತಮಿಳಾ? ಇಲ್ಲ ಸರ್, ನಮ್ದು ಕನ್ನಡನೇ ಸರ್. ನಮ್ಮಮ್ಮ ನಮ್ಮಮ್ಮ ಅಪ್ಪಾಜಿ ಎಲ್ಲ ಮಡ್ರಾಸ್ ಅಲ್ಲಿ ಶೂಟಿಂಗ್ ಮಾಡಕ್ ಹೋಗಿದ್ರು. ನಮ್ಮ ರಿಲೇಟಿವ್ ಅವರು, ನಮ್ಮ ಫ್ಯಾಮಿಲಿ ಅವ್ರೆ. ಅವರು ಆಡುವಾಳು ಅಪ್ಪನಿಂದಲೂ ಆಮೇಲೆ ಕನ್ನಡ ಫಿಲಂ ಮಾಡಕ್ಕೆ ಶೂಟಿಂಗ್ ಹೋಗಿದ್ರಲ್ಲ ಸರ್, ಅವಾಗ ಅಮ್ಮ ಅಪ್ಪಾಜಿ ಎಲ್ಲ ಭಾಷೆ ಕಲ್ತಿದ್ರು ಸರ್. ಮನೇಲಿ ಮಾತಾಡ್ತಿದ್ರಲ್ಲ, ಹಂಗಾಗಿ ನಾವು ಸರ್ ಹಾಡ್ ಮಾತ್ರ ಕಲ್ತೀವಿ ಸರ್, ಭಾಷೆ ಕಲ್ತಿಲ್ಲ. ಓಕೆ, ಯಾವ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ? ಆಡುವಾಳು ಅಪ್ಪನಿಂದಿಲ್ಲ ಸರ್, ಆಮೇಲೆ ಕನ್ನಡ ಫಿಲಂ, ತೆಲುಗು, ತಮಿಳು. ಓಕೆ, ನಿಮ್ಮ ಅಪ್ಪಾಜಿ ಅಮ್ಮ ಇಬ್ರು ಆಕ್ಟ್ ಮಾಡಿದಾರಾ? ಇಲ್ಲ ಸರ್, ಅವರು ಸೈಡ್ ಆಕ್ಟರ್ ಆಗಿ ಇದ್ರು ಸರ್, ಸುಮಾರು ವರ್ಷ ಆಯ್ತು ಸರ್. ಓಕೆ, ಅದನ್ನೇ ಸೈಡ್ ಆಕ್ಟರ್ ಆಗಿ ಇಬ್ರು ಆಕ್ಟಿಂಗ್ ಮಾಡಿದಾರ ಅದರಲ್ಲಿ? ಹ್ಞೂ ಸರ್, ಇಬ್ರು ಇದ್ದಾರೆ. ನಮ್ಮಮ್ಮ ಮಂಜುಳಾ ಅಂತ, ನಮ್ಮ ಅಪ್ಪಾಜಿ ವೀರಣ್ಣ ಅಂತ. ಓಕೆ. ಹಂಗಾಗಿ ನಮ್ಮ ಧನ್ಪಾಲ್ ಫ್ಯಾಮಿಲಿ ಸರ್ ನಮ್ದು ಅಡ್ರೆಸ್. ಅವರೆಲ್ಲ ಹೋಗಿದ್ರಲ್ಲ ಸರ್, ಹಂಗಾಗಿ ಇವ್ರನ್ನ ಕರ್ಕೊಂಡು ಹೋಗಿದ್ರು. ಅವಾಗೆ ಭಾಷೆ ಎಲ್ಲ ಕಲ್ತಿದ್ದಾರೆ. ಅಪ್ಪಾಜಿ ಅಂಗಡಿ ಮಾಡಿದಾರಲ್ಲ ಸರ್, ತಮಿಳು, ತೆಲುಗು, ಉರ್ದು, ಹಿಂದಿ, ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ ಸರ್ ನಮ್ಮ ಅಪ್ಪಾಜಿ. ಹ್ಞೂ ಸರ್, ಎಲ್ಲ ಭಾಷೆ ಮಾತಾಡ್ತಾರೆ. ಅಂಗಡಿ ಏನ್ ಅಂಗಡಿ? ಕಿರಾಣಿ ಅಂಗಡಿ ಸರ್. ಕಿರಾಣಿ ಅಂಗಡಿ ಎಲ್ಲಿರೋದು? ಅಲ್ಲಿ ಒಂದೇ ಸರ್ಕಲ್ ಹತ್ರ ಇತ್ತು ಸರ್, ಈಗ ಇಲ್ಲ ಸರ್. ಈಗ ಏನಿಲ್ಲ ಅಂದ್ರು ಸುಮಾರು ಒಂದು 8-9 ವರ್ಷ ಆಯ್ತು ಸರ್ ಬಿಟ್ಟು. ಅಪ್ಪಾಜಿನೇ ತೀರ್ಕೊಂಡ್ರು ಸರ್, ವರ್ಷ ಆಯ್ತು ಅಪ್ಪಾಜಿ ತೀರ್ಕೊಂಡು. ಹೌದಾ? ಅಮ್ಮನೂ ತೀರ್ಕೊಂಡ್ರು ಸರ್. ಅಮ್ಮ ತೀರ್ಕೊಂಡು ಏನಿಲ್ಲ ಅಂದ್ರು ಒಂದು 17-18 ವರ್ಷ ಆಯ್ತು ಸರ್. ಓಕೆ.
ಹಂಗಾಗಿ ಮನೆಯಲ್ಲಿ ಹಿಂಗ್ ಯಾರ ಬಂದ್ರೆ ಏನಾರ ಎಮರ್ಜೆನ್ಸಿ ಏನಾರ ಬೇಕು ಹಂಗೆ ಅನ್ನೋದಕ್ಕೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಿದ್ರು ಸರ್. ಹಂಗಾಗಿ ನಾವು ಸ್ವಲ್ಪ ಕಲ್ತಿದ್ವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮಾ. ಸೊ ಒಂದು ಬೇರೆ ಭಾಷೆಯಲ್ಲಿ ಕಲಿತು ಹಾಡನ್ನು ಹೇಳ್ತಕ್ಕಂಥದ್ದು ಅಷ್ಟೊಂದು ಸಣ್ಣ ವಿಚಾರ ಅಲ್ಲ. ಎನಿಹೌ ತುಂಬಾ ಚೆನ್ನಾಗಿ ಮಾಡಿದ್ರಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಒಳ್ಳೆದಾಗಿ. ಆಮೇಲೆ ನಾವು ಸೆಂಟ್ ಪಾಲ್ ಶಾಲೆಯಲ್ಲಿ ತೆಲುಗು ಪ್ರೇಯರ್ ಮಾಡ್ತಿದ್ರು ಸರ್, ಅದನ್ನು ಕಲ್ತೀನಿ ಸರ್ ನಾನು. ಹಿಂದಿ ಅಲ್ಲ, ಇಂಗ್ಲಿಷು, ತಮಿಳು, ತೆಲುಗು, ಕನ್ನಡ 4 ಭಾಷೆಯಲ್ಲಿ ಪ್ರೇಯರ್ ಮಾಡ್ತಿದ್ರು ಸರ್. ಶನಿವಾರ ಮಾತ್ರ ನೀನ್ ಅಲ್ಯೂಮಿನಿಯಂ ಆಗಿರಲಿ ತಂದು ಹೇಳ್ತಿದ್ರು ಸರ್. ಬಾಕಿ ಟೈಮಲ್ಲಿ ಕನ್ನಡ ಆಮೇಲೆ ತೆಲುಗು, ತಮಿಳು ಮಾಡ್ತಿದ್ರು ಸರ್ ಪ್ರೇಯರ್. ಹಂಗಾಗಿ ಅದನ್ನು ಪ್ರಾರ್ಥನೆ ಕಲ್ತೀನಿ ಸರ್ ನಾನು ಆ ಭಾಷೆದು. ಓಕೆ ಓಕೆ ಓಕೆ, ಸರಿಮ್ಮ. ಥ್ಯಾಂಕ್ ಯು ಸೊ ಮಚ್ ಮಾ. ಒಳ್ಳೆದಾಗಲಿ. ನಮಸ್ಕಾರ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಇವತ್ತೇ ಗೊತ್ತಾಗಿದ್ದು ನನಗೆ ನಮ್ಮ ಒಂದು ದಾವಣಗೆರೆ ನಗರದ ಸೆಂಟ್ ಪಾಲ್ಸ್ ಶಾಲೆಯಲ್ಲಿ 4 ಭಾಷೆಗಳಲ್ಲಿ ಪ್ರೇಯರ್ನ ಮಾಡಿಸ್ತಾರೆ ಅಂಥೇಳಿ. ಏನೇಹೋ ಅದರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಬೇಡ ಅಂತ ಭಾವಿಸ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಅನಿಲ್ ಸರ್. ಸರ್ ನಮಸ್ತೆ ಸಿದ್ಲಿಂಗಿ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ನಮಸ್ಕಾರ. ಹಾ ಸರ್, ಆಯ್ತು ಸರ್. ಪಲಾವ್ ಸರ್. ಪಲಾವ್, ಓಕೆ, ನಮ್ಮ ಫೇವ್ರೇಟು. ಹಾ ಸರ್, ಏನ್ ಸರ್ ನಿಮ್ದು ಸ್ಪೆಷಲ್ ಇವತ್ತು? ಇವತ್ತು ನಮ್ದು ಇಡ್ಲಿ ಸರ್. ಸರ್ ನಿಮ್ದೇ ಒಂದು ವಿಡಿಯೋ ಕಳಿಸಿದ್ದೆ ಸರ್ ಚಿದಾನಂದ್ ಅವರಿಗೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸರ್ ಸೌಂಡ್ ಸಮೇತ ಹಾಕಕ್ಕೆ ಹೇಳಿ ಸರ್. ಸೌಂಡ್ ಸಮೇತನಾ? ಖಂಡಿತ ಪ್ರಯತ್ನ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನಮ್ಮ ಹತ್ರನೇ ಇಲ್ಲ ಆ್ಯಕ್ಚುಲಿ. ಚೆನ್ನಾಗಿ ಸ್ಟೆಪ್ ಹಾಕಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಜನೆ ಮಾಡುವಾಗ ಅದೇ ದೈವಿಕ ಸಮಾಜದ ಮಠಾಧೀಶ ಬಂದಿದ್ರಲ್ಲ ನಿಮ್ಮ ಹೌದು ಹೌದು ಹೌದು, ಅವಾಗ ನೀವು ಮಾಡ್ತಾ ಇದ್ದೀರಿ ಭಜನೆ. ಎಸ್ ಸರ್, ಎಸ್ ಸರ್. ಸೌಂಡ್ ಕೂಡ ಕೇಳಿ ಸರ್. ಸರ್ ಸೌಂಡ್ ಕೊಡೋ ಪ್ರಯತ್ನ ಮಾಡ್ತೀನಿ. ಬಹುಶಃ ನಾನು ಮಾತಾಡೋದು ನಿಲ್ಸಿದ್ರೆ ಅದು ಪ್ಲೇ ಆಗುತ್ತೆ. ಮಾಡೋಣ ಸರ್, ನಿಲ್ಸೋಣ ಸರ್. ಎಸ್ ಎಸ್. ವಿಡಿಯೋ ಕಳಿಸಿದ್ರೆ ಥ್ಯಾಂಕ್ಸ್ ಅಲ್ಲ ಸರ್. ಹಲೋ, ಒಂದು ನೋಡೋಣ ಸರ್ ನಿಮಿಷ. ಓಕೆ ಓಕೆ. ತುಂಬಾ ಚೆನ್ನಾಗಿ ಭಜನೆ ಮಾಡಿದ್ರೆ ಸ್ಟೆಪ್ ಚೆನ್ನಾಗಿ ಹಾಕಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ವೀಕ್ಷಕರೆಲ್ಲರೂ ನೋಡ್ಲಿ, ಕಣ್ತುಂಬ ಖುಷಿ ಪಡ್ಲಿ ಅಂತ ಹೇಳಿ ನಾನೇ ಕಳಿಸಿದ್ದೆ ಸರ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ನಾ ಹೇಳಿದ್ನಲ್ಲ, ನಮ್ಮ ಹತ್ರನೇ ಆ ವಿಡಿಯೋ ಇಲ್ಲ, ನೀವು ಕಳಿಸಿದ್ರಿ. ತುಂಬ ಖುಷಿ ಆಯಿತು ಸರ್, ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ ಸರ್. ಎಸ್ ಸರ್, ಎಸ್ ಸರ್, ನಮಸ್ತೆ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಹಲೋ ಹಲೋ ಸರ್, ಒಂದು ಪ್ರಶ್ನೆ ಕೇಳ್ಬೋದಾ? ಹಾ ಕೇಳಿ ಸರ್. ತಲಕಾಡಿನಲ್ಲಿ 12 ವರ್ಷಗಳಿಗೊಮ್ಮೆ ಒಂದು ಉತ್ಸವ ನಡೆಯುತ್ತೆ. ಹಾ ಸರ್. ಆ ಉತ್ಸವ ಯಾವುದು ಅಂತ ಹೇಳಬೇಕು. ಆಪ್ಷನ್ ಕೊಡಿ ಸರ್, ನನಗೆ ಅಷ್ಟು ಇಲ್ಲ, ಮಾಹಿತಿ ಇಲ್ಲ. ಓಕೆ, ಬಂದಿದ್ದೀವಿ. ಆಪ್ಷನ್ ಟಿವಿ ಪರದೆ ಮೇಲೆ ಬರ್ತಾ ಇದೆ. ಸ್ಟಿಲ್ ಹೇಳ್ತೀನಿ. ಮೊದಲನೇದು ಪಂಚಲಿಂಗ ದರ್ಶನ ಸರ್. ಶೋರಾ? ಹಾ ಸರ್, ಅವೆಲ್ಲ ಮರಳಲ್ಲಿ ಮುಚ್ಕೊಂಡಿರ್ತತೆ, ಅಷ್ಟು ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಿರ್ತಾರೆ ಅಂತ ಕೇಳ್ಪಟ್ಟಿದ್ದೆ ಸರ್. ಖಂಡಿತ ಖಂಡಿತ, ಪಂಚಲಿಂಗ ದರ್ಶನ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಯಾವ ಥರ ಹೋಗಿದ್ದೀರಾ? ಹೋಗಿ ಬಂದಿ ಸರ್. ಓಕೆ, ಪಂಚಲಿಂಗ ದರ್ಶನಕ್ಕೆ ಹೋಗಿದ್ದೀರಾ? ಹಾ ಸರ್, ಅಷ್ಟು ನೋಡ್ಕೊಂಡ್ ಬಂದಿವಿ ಸರ್. ಓಕೆ, ಅಂದ್ರೆ ಅವಾಗೆಲ್ಲ ತುಂಬಾ ಮರಳಿತ್ತು ಸರ್, ಈಗಿನ ಕ್ಲೀನ್ ಮಾಡಿಸಿದ್ರು ಅಂತ ಕೇಳ್ಪಟ್ಟಿದ್ದೆ. ನಾವ್ ಬರೀ ಮರಳಲ್ಲಿ ನೋಡಿಬೇಕು ಸರ್. ಅದು ಬರೋ ಬಿಸಿಲು ಸುಡ್ತಿರ್ತೈತೆ ಮರಳು. ಚೆನ್ನಾಗಿರ್ತದೆ ಸರ್, ಚೆನ್ನಾಗಿದೆ ಸರ್. ವ್ಯವಸ್ಥೆ ಹೇಗಿರುತ್ತೆ ಅಲ್ಲಿ? ತ್ರಿವೇಣಿ ಸಂಗಮನ ಆಗುತ್ತಲ್ವಾ? ಹೌದು ಹೌದು. ಅದು ಚೆನ್ನಾಗಿದೆ, ಸೀನ್ಸ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ದೇವಸ್ಥಾನಗಳು ಚೆನ್ನಾಗಿದಾವೆ, ಪುರಾತನ ಕಾಲ ದೇವಸ್ಥಾನಗಳು. ಮೊದ್ಲೇದು ದೇವಸ್ಥಾನ ಅದು ಹೊರಗಡೆ ಬರುತ್ತೆ ಸರ್. ಇನ್ನು 4 ಒಳಗಡೆ ಬರ್ತೇವೆ ಸರ್. ಪೂರ್ತಿ ಅದು ಕಾಡೊಳಗೆ ಹೋಗ್ಬೇಕು, ಫುಲ್ ಮರಳು ತುಂಬಿಕೊಂಡಿರ್ತಿತ್ತು ಅವಾಗ. ಕಾಡೊಳಗೂ ಮರಳಿದ್ಯಾ? ಹಾ ಸರ್, ಅದು ಕಾಡೊಳಗೆ ಹೋಗ್ಬೇಕು ಸರ್, 4 ದೇವಸ್ಥಾನ ನೋಡ್ಬೇಕಂದ್ರೆ. ಅಲ್ಲ, ಅಲ್ಲಿ ಒಳಗೂ ಕಾಡೊಳಗೂ ಮರಳಿದ್ಯಾ? ಸಾರಿ ಸರ್, ಕಾಡು ಒಳಗಡೆನೂ ಮರಳಿದ್ಯಾ ಕೇಳಿದೆ. ಹಾ ಸರ್, ಮರಳು ಬರುತ್ತೆ ಸರ್. ಹೌದಾ? ಓಕೆ. ನಾವು ಪೂರ್ತಿ ಮರಳಿಂದ ಮುಚ್ಕೊಂಡಿರೋದು ಸರ್. ಅದು ಅದನ್ನ ಅಷ್ಟು ಕ್ಲೀನ್ ಮಾಡಿಬಿಟ್ಟು ಅವಾಗ ಎಲ್ಲ ದರ್ಶನ, ಪಂಚಲಿಂಗ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಿದ್ರು ಸರ್ ಅವಾಗ. ಅದು ಶಾಪನೇ ಇದೆ ಅಂತಲ್ಲ ಸರ್? ಅದು ಅಲ್ಮೇಲಮ್ಮನ ಶಾಪ ಇದೆ ಅಂತ ಮೈಸೂರು. ಹೌದು ಹೌದು.
ಅದೇ ತಲಕಾಡು ಮರಳಾಗಿ ಮಹಾರಾಜರು ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೆ ಇರ್ಲಿ ಅಂತ ಹೇಳಿ ಶಾಪ ಕೊಟ್ಟಿದ್ದೆ ತಲ್ಮೇಲಮ್ಮ. ಹೌದು ಹೌದು. ಹಾಗಾಗಿ ತಲಕಾಡು ಯಾವಾಗ್ಲೂ ಮರಳಲ್ಲೇ ಮುಚ್ಕೊಂಡಿತ್ತು ಸರ್ ಅವಾಗ ಹಿಂದೆ. ಹೌದು ಹೌದು. ಈಗೇನೋ ಗೊತ್ತಿಲ್ಲ, ಈಗಿನ ಕ್ಲೀನ್ ಮಾಡ್ತಿರ್ತಾರೆ ಅಂತ ಕೇಳ್ಪಟ್ಟಿದ್ದೆ ಅವಾಗ. ಇಲ್ಲ, ಈಗಲೂ 12 ವರ್ಷಕ್ಕೊಮ್ಮೆನೇ ಇದೆ ಅದು. ಹಾ ಸರ್. ದರ್ಶನ. ಆದ್ರೆ ನನಗೊಂದು ಆಶ್ಚರ್ಯ ಅಂತ ಅನ್ಸೋದೇನು ಅಂದ್ರೆ, ಈ 12 ವರ್ಷಗಳಿಗೊಮ್ಮೆ ಎಷ್ಟು ದಿವಸ ದರ್ಶನಕ್ಕೆ ಅವಕಾಶ ಕೊಡ್ತಾರೆ, ಅದೆಲ್ಲ ಜನ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಅಲ್ಲಿ. ಹಾ ಸರ್, ಅದು ಹೋಗಿಲ್ಲ ಅವಾಗ. ಬಟ್ ನಾವು ಎಲ್ಲ ಕ್ಲೀನ್ ಮಾಡ್ತಾ ಇದ್ರಿ ಸರ್. ಮೋಸ್ಟ್ಲಿ ಆ ಮೂವ್ಮೆಂಟ್ ಹೋಗಿದ್ವಿ ಅನ್ಸುತ್ತೆ ಸರ್. ಇರ್ಬೇಕು ಮೋಸ್ಟ್ಲಿ ನೀವು ಆ ಟೈಮಲ್ಲೇ ಹೋಗಿರ್ಬೇಕು. ಆ ಮೂವ್ಮೆಂಟ್ ಅಲ್ಲಿ ಹೋಗಿರ್ಬೇಕು, ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ರಿ ಸರ್ ಮರಳಿಲ್ಲ. ಹಾಗಾಗಿ ಎಲ್ಲ ನೋಡ್ಕೊಂಡ್ ಬಂದ್ವಿ ಸರ್ ನಾವು. ಓಕೆ ಓಕೆ. ಯಾಕಂದ್ರೆ ನಾನು ಕೂಡ ಹೋಗಿದ್ದೀನಿ, ನಮಗೂ ಕೂಡ ದರ್ಶನ ಸಿಕ್ಕಿಲ್ಲ. ಬಹುಶಃ ನಾವು ಮಧ್ಯ ಟೈಮಲ್ಲಿ ಹೋಗಿದ್ವಿ ಅಂತ ಅನ್ಸ್ಕೋತೀನಿ. ಹಾ ಸರ್, ಇರ್ಬೇಕು ಸರ್. ನಾವು ಹೋದಾಗ ನಮ್ಗೊಂದು ಅವಕಾಶ ಸಿಕ್ ಸರ್ ಅದು. ತುಂಬಾ ಸಂತೋಷ ಸರ್, ಅದೃಷ್ಟ ಮಾಡಿದಿರಿ. ಹಾ ಸರ್. ಎಸ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿ. ಕೆಲವೊಂದ್ ಕಡೆ ಪಾತ್ರ ನಡ್ಕೊಂಡು ಹೋಗ್ಬೇಕು, ಇಳಿದು ಹೋಗ್ಬೇಕು ಸರ್. ಕೆಲವೊಂದ್ ಕಡೆ ಹೆಂಗೂ ಇದೆ ಸರ್ ಅಲ್ಲಿ. ಹೌದು ಹೌದು ಹೌದು. ಹಾ ಸರ್, ಓಕೆ ಸರ್, ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಮಂಜುಳಾ ಮೇಡಮ್ ಕೂಡ ಹೆಚ್ಚು ಕಡಿಮೆ ಸರಿಯಾಗಿ ಉತ್ತರವನ್ನು ಹೇಳಕ್ಕೆ ಪ್ರಯತ್ನವನ್ನು ಪಟ್ಟರು. ಬಟ್ ಅವರಿಗೆ ಕ್ಲಾರಿಟಿ ಇರಲಿಲ್ಲ, ಹಾಗಾಗಿ ಅದನ್ನು ಇನ್ನೊಮ್ಮೆ ಕೇಳಬೇಕಾಯಿತು. ಎಸ್, ಪಂಚಲಿಂಗ ದರ್ಶನ ಈ ಒಂದು ತಲಕಾಡಿನಲ್ಲಿ 12 ವರ್ಷಗಳಿಗೊಮ್ಮೆ ದರ್ಶನವನ್ನು ನೀಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸವ. ಈ ಸಂದರ್ಭಗಳಲ್ಲಿ ಮೈಸೂರು ರಾಜರ ಕುಟುಂಬದವರು ಕೂಡ ಅಲ್ಲಿಗೆ ಬಂದು ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ. ಆ ಏನು ಅಲವೇಲಮ್ಮನ ಒಂದು ಶಾಪ ಇತ್ತು, ಅದೀಗ ವಿಮೋಚನೆಯಾಗಿ ರಾಜರು ಕೂಡ ಮಕ್ಕಳಾಗಿದೆ. ಸೊ ಎಲ್ಲ ಸುಭಿಕ್ಷವಾಗಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಅನಿಲ್ ಅವರೇ. ನಮಸ್ತೆ ಮಾ, ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮಾ. ತಿಂಡಿ ಆಯ್ತಾ? ಟಿಫನ್ ಆಯ್ತು ಸರ್. ಓಕೆ, ಹೇಳಿ ಮಾ, ಯಾಕಂದ್ರೆ ಶುಭಾಶಯ ಹೇಳಬೇಕಾ? ಯಾರಿಗಿಲ್ಲ ಸರ್, ಯಾರ್ಯಾರು ಊಟದ ಹಬ್ಬ ಐತೆ ಎಲ್ಲರಿಗೂ ಶುಭಾಶಯ ತಿಳಿಸ್ರಿ. ಥ್ಯಾಂಕ್ ಯು ಸೊ ಮಚ್. ಏನಿಲ್ಲ, ನಮ್ ದೇಶಕ್ಕೆ ರಾಜ್ಯಕ್ಕೆ ಇನ್ನು ಹಬ್ಬ ಬಂತು, ದಸರಾ ಹಬ್ಬ, ಎಲ್ಲರಿಗೂ ಒಳ್ಳೇದಾಗ್ಲಿ, ಅಮ್ಮ ದೇವಿ ಎಲ್ಲರಿಗೂ ಅನುಕೂಲ ಮಾಡ್ಲಿ ಅಂತ ನಾವ್ ಕೇಳ್ತಾ ಇದ ನೋಡ್ರಿ ಸರ್. ಖಂಡಿತ. ಆಮೇಲೆ ಸುಳ್ಳು ಎಲ್ಲ ಹೊರಟೋಗ್ಬೇಕು, ನ್ಯಾಯ ನೀತಿ ಸತ್ಯ ಬರ್ಬೇಕು ನಮ್ ರಾಜ್ಯದಲ್ಲಿ. ಈಗ ಮೊದ್ಲು ಹೇಳಿದ್ರಲ್ಲ ಸರ್, ವಿಧವೆಯರಿಗೆ ಹಿಂಗ್ ಮಾಡಿದ್ರು ಅಂತ. ಅವ್ರಿಗೆ ಏನು ಮಾಡ್ಬೇಡ್ರಿ ಸರ್, ಅವ್ನಿಗೆ ಸೀದಾ ಜೈಲಿಗೆ ಕಳಿಸ್ಬೇಕು ನೋಡ್ರಿ ಸರ್, ನಾವ್ ಹೇಳೋದು. ಖಂಡಿತ. ನನ್ನ ಪ್ರಕಾರ ಜೈಲಿಗೆ ಕಳಿಸೋದು ಅಷ್ಟೇ ಅಲ್ಲ, ಅವ್ರು ಇದುವರೆಗೆ ಏನು ಅಕ್ರಮವಾಗಿ ಎಲ್ಲ ಆಸ್ತಿ ಮಾಡ್ಕೊಂಡಿರ್ತಾರಲ್ವಾ, ಎಲ್ಲ ಆಸ್ತಿನ ಮುಟ್ಗೋಲ್ ಹಾಕೊಂಡ್ಬಿಡ್ಬೇಕು. ಅವ್ರಿಗೆ ಏನ್ ಗೊತ್ತು ಸರ್, ಇಂಥವ್ರನ್ನೇ ಕಂಡಿಡಿದು ಸರ್ಕಾರಿನ ಮೇಲೆ ಎತ್ತತಿ ಹೊರ್ತು ಅವ್ರಿಗೆ ಏನು ಶಿಕ್ಷೆ ಕೊಡಲ್ಲ ಸರ್. ಅವ್ರೆಲ್ಲ ಒಳಗೊಳಗೆ ಇದ್ ಮಾಡ್ಕೊಂಡ್ಬಿಡ್ತಾರೆ. ಇಂಥವ್ರನ್ನ ಕಂಡಿಡಿಬೇಕು ನೋಡ್ ಸರ್. ನಿಜ ನಿಜ. ನಮ್ಮ ರಾಜ್ಯಕ್ಕೆ ಒಳ್ಳೆ ದೇಶ ಪ್ರಜೆಗಳು ಬೆಳೀತಾರೆ, ಎಲ್ಲದು ಒಳ್ಳೇದಾಗ್ಬೇಕು ಸರ್. ಖಂಡಿತ ಖಂಡಿತ. ಬರೀ ನಾವು ನಮ್ದು ಒಂದೇ ನೋಡ್ಬಾರ್ದು, ನಾವು ಸ್ವಾರ್ಥಿ ಆಗ್ಬಿಡ್ತೀವಿ. ನಿಜ ನಿಜ. ಓಕೆ, ಈಗ ನಿನ್ನೆಯಿಂದ ವಿಶೇಷವಾಗಿ ಪಿತೃಪಕ್ಷ ಪ್ರಾರಂಭ ಆಗಿದೆ. ಏನಾದ್ರೂ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇನ್ನೇ ಸರ್ ಅದೇ ಅಮ್ಮ ಅಪ್ಪ ಅವ್ರಿಗೆ ಪೂಜೆ ಮಾಡ್ಬೇಕು ನಾವು. ಅಮಾವಾಸ್ಯೆ ಬರುತ್ತಲ್ಲ ಸರ್, ಅಮಾವಾಸ್ಯೆ ಮಾಡ್ತೀವಿ ನಾವು. ಓಕೆ, ಅಮಾವಾಸ್ಯೆ ಅಂದ್ರೆ ಪ್ರತಿಯೊಬ್ರು ಮಾಡ್ಬೇಕು ಸರ್. ನಾವ್ ಏನೇನು ಪಾಪ ಮಾಡಿರ್ತೇವಲ್ಲ ಅದು ವಿಮೋಚನೆ ಆಗಕ್ಕೆ ನಾವು ಪಿತೃಪಕ್ಷ ಮಾಡ್ಲೇಬೇಕು ಸರ್ ಪ್ರತಿಯೊಬ್ರು. ಓಕೆ, ತಂದೆ ತಾಯಿನೇ ನಿಜವಾದ ದೇವ್ರ ಸರ್. ನಾವ್ ಎಲ್ಲೆಲ್ಲೋ ಸುತ್ತ ಕೊಕ್ಕವಿ, ಯಾರ್ಯಾರ ಕಾಲಿಗೋ ಬೀಳ್ತೀವಿ. ಇದನ್ನ ಯಾರು ಅರ್ಥ ಮಾಡ್ಕೊಳಲ್ಲ ನಮ್ ಜನಗಳು. ಹೌದು ಹೌದು. ಮನೆಯಲ್ಲೇ ಇಟ್ಕೊಂಡ್ ನಾವ್ ಪೂಜೆ ಮಾಡ್ಬೋದು ಸರ್. ತಂದೆ ತಾಯಿಗಳು ಪಾಪ ಎಷ್ಟು ಇದಾಗ್ತಾರೆ ವಯಸ್ಸಾದರು. ಹೇಳ್ರಿ ಸರ್, ನಮ್ ದೇಶದಾಗ ಇದೆ ಈಗ ಬರೀ ಅನ್ಯಾಯ ನಡೀತಾ ಇದೆ ಸರ್ ಇತ್ತೀಚಿಗಂತೂ. ಅದಕ್ಕೆ ಹೇಳೋದಲ್ವಾ ಕಲಿಯುಗ ಅಂತ ಹೇಳಿ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ, ಯಾವತ್ತೆಲ್ಲ ಭೂಮಿ ಮೇಲೆ ಅನ್ಯಾಯ ಜಾಸ್ತಿ ಆಗತ್ತೆ ನಾನು ಬರ್ತೀನಿ, ಚಿಂತೆ ಮಾಡ್ಬೇಡಿ ಅಂತ. ಒಳ್ಳೇದು ಪಡ್ಕಣಕ್ ಬಹಳ ದಿನ ಬೇಕು ಬಿಟ್ರಿ ಸರ್. ಖಂಡಿತ ಖಂಡಿತಮ್ಮ. ಈ ರಾಜಕೀಯದವರೇ ಎಲ್ಲರೂ ಹಿಂಗ್ ಮಾಡ್ಬಿಟ್ರೆ ಹೆಂಗ್ ಸರ್ ನಮ್ ರಾಜ್ಯದ ಗತಿ? ನಿಜ ನಿಜ ನಿಜ. ಸಿದ್ದರಾಮಯ್ಯನ ಬಸ್ಸಿಗೆಲ್ಲ ಫ್ರೀ ಬಿಟ್ಟು ಹೆಣ್ಮಕ್ಳು ಯಾರು ಬಗ್ಗಂಗಿಲ್ಲ ಸರ್. ಹಂಗಾಗ್ಬಿಟ್ಟಿದಾರ ನಿಜವಾಗ್ಲೂ ಸರ್. ಇನ್ನು ಫಸ್ಟ್ ಬ್ಯಾನ್ ಮಾಡ್ಬೇಕು ನೋಡ್ ಸರ್, ನಾನು ಹೇಳೋದು ಇಷ್ಟೇ ಕೇಳೋದು. ಬಸ್ ಬ್ಯಾನ್ ಮಾಡಿಸ್ಬೇಕು ಅಂತೀರಾ? ಫ್ರೀ ಇರೋದು? ಹೌದು ಸರ್. 2000 ಬರೋದು ಬೇಡ, ಬಸ್ಸಿಗೆ ಹೋಗೋದು ಬೇಡ, ನಾವ್ ಯಾವ್ದು ಮಾಡ್ಸಿಲ್ಲ ನೋಡ್ ಸರ್. ನಾನು ಹೇಳ್ತೇನಲ್ಲ, ನೀವ್ ಹೇಳಿದ್ರಲ್ಲ ವಿಧಿವೇರ ವೇತನ ಅಂತ, ನಾವು ನಮ್ ಮನೆಯವ್ರು ಇಲ್ಲ ಸರ್, ನಮ್ಮ ಹುಡ್ರು ಮಾಡಿಸ್ಲಿಲ್ಲ. ಬೇಡಮ್ಮ ಸರ್ಕಾರದ ದುಡ್ಡು ತಿನ್ಬಾರ್ದು ಅಂತ ಯಾವ್ದು ಮಾಡ್ಸಿಲ್ಲ ಸರ್ ನಿಜವಾಗ್ಲೂ ನಾವು. ಹ್ಞೂ ಸರ್. ಹಿಂಗೆ ಹೆಣ್ಮಕ್ಳು ದುಡ್ಡಿಗೆ ಆಸೆ ಪಡ್ತಾ ಇದಾರ ಸರ್ ನಮ್ಮಲ್ಲಿ. ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ದುಡ್ದದ್ದೇ ನಮಗಿರಲ್ಲ ಸರ್. ಹೌದು ಹೌದು. ಹೌದ್ರಾ? ಇದ್ನ ಯಾಕೆ ತಿಳ್ಕಂತಿಲ್ಲ ಹೆಣ್ಮಕ್ಳು ಅಂತ? ನಿಜ ನಿಜ. ಹೆಣ್ಮಕ್ಳು ಈಗ ಮಾತಾಡ್ಸಂಗಿಲ್ಲ, ಆಮೇಲೆ ಹುಡುಗಿಯರ್ ಸಿಗಂಗಿಲ್ಲ ಸರ್. ಕನ್ಯಾಗಳು ಗಂಡುಡ್ರು ಬಹಳ ಜನ ಅದಾರ ಸರ್ ಮದುವೆಗರು. ಅವ್ರಿಗೆಲ್ಲ ಹೆಣ್ಣು ಕೊಡ್ರಿ ಅಂತ ಹೇಳ್ಬೇಕು ನೀವು. ಈಗ ನೀವೇ ಒಂದ್ಸರಿ ಟಿವಿಲಿ ಹೇಳ್ಬಿಡ್ರಿ, ನಾನು ಹೇಳ್ತೀನಿ.
ಎಲ್ಲರಿಗೂ ಅಷ್ಟೇ ನಾನು ಹೇಳೋದು, ಹೆಣ್ಮಕ್ಳಿಗೆ ತಾಯಿಗಳಿಗೆ ಎಲ್ಲರೂ ಕೈ ಮುಗಿತೇನೆ. ಈ ದಸರಾ ಹಬ್ಬ ಬಂತು, ಎಲ್ಲರೂ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡ್ಬೇಕು ರೈತರ ಮಕ್ಕಳಿಗೆ ಅಲ್ವಾ? ಹೌದು ಸರ್. ಖಂಡಿತ ಖಂಡಿತ. ರೈತರಿಗೆ ಎಂತ ಎಜುಕೇಟೆಡ್ ಹುಡುಗರೆ ಬಹಳ ಜನ ಅದಾರ ಸರ್, ಅವ್ರಿಗೂ ಕೊಡ್ತಾ ಇಲ್ಲ, ಹಿಂದೆ ಮುಂದೆ ಮಾಡ್ತಾರೆ. ಹೌದು, ರೈತರಿಗೆ ಮತ್ತೆ ನಮ್ಮ ದೇಶ ಕಾಯ್ತಕ್ಕಂಥ ಯೋಧರಿಗೆ ಮೊದಲು ಹೆಣ್ಣು ಕೊಟ್ಟು ಮದುವೆ ಮಾಡಲಿ, ಆಮೇಲೆ ಎಲ್ರಿಗೂ ಮಾಡೋಣ ಅಂತ. ಹೌದಾ? ಹೌದು ಸರ್. ಆಮೇಲೆ ಅಡಿಕೆ ತೋಟ ಬೇಕು ಅಂತಾರೆ. ನಿಮ್ ಹುಡುಗ ಇದು ಎಲ್ ಕೆಲಸ ಮಾಡ್ತಾರೆ, ಎಷ್ಟು ಪೇಮೆಂಟು, ಸ್ವಂತ ಮನೇನಾ, ಕಾರು ಬಾಡಿಗೆ ಅದ, ಸ್ವಂತ ಇದ್ರು, ಈ ತರ ಎಲ್ಲ ನಮ್ಮ ರಿಲೇಷನ್ ಅಲ್ಲಿ ನಡೀತಾ ಇದಾವ ಸರ್, ನಾವು ನೋಡ್ತಾ ಇದೀವಿ. ಅದಕ್ಕೆ ನಮ್ ರಿಲೇಷನ್ ಅಲ್ಲಿ ಒಬ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲೇ 37-38 ವರ್ಷ ಆಗ್ಬಿಡ್ತು ಸರ್ ಆ ಹುಡುಗಿಗೆ. ಅವನು ಮದ್ವೆಕ್ಕೆ ಹೆಣ್ಣು ನೋಡು ಅಂತಿದ್ರು, ನಾವು ನೋಡ್ತಿದ್ವಿ ಸರ್, ಅಡ್ಜಸ್ಟ್ ಆಗ್ಲಿಲ್ಲ ಪಾಪ. ಅವ್ರ ಮನೆ ಕಡೆ ಚೆನ್ನಾಗದಾರೆ, ಬೆಳ್ಳುಡಿ. ಇದಕ್ಕಿದ್ದಂಗೆ ಆ ಹುಡುಗ ಹೋಗಿ ಪಾಪ ಹರಿಹರದಾಗ ಹುಡುಗಿನ ಇದ್ ಮಾಡ್ಕೊಂಬಿಟ್ಟ. ಮದ್ವೆ ಆಗಿ ಅವ್ರಿಗೆ ಅವ್ರ ಮನೆಯವ್ರು ತೀರ್ಕೊಂಡ್ರೆ 1 ವರ್ಷದ ಮಗು ಐತಿ. ಅಂತವ್ರ ಮೊನ್ನೆ ನಿಶ್ಚಯ ಕಾರ್ಯ ಮಾಡಿದ್ವಿ ಸರ್. ಇರ್ಲಿ ಬಿಡಿ, ಒಂದು ಹೆಣ್ಣಿಗೆ ಬಾಳ್ ಕೊಟ್ಟಂಗಾಯ್ತು. ಬಾಳ್ ಕೊಡಿ. ಈ ತರ ಯಾಕೆ ಎಲ್ಲರೂ ತಿಳ್ಕಂತಿಲ್ಲ ನಮ್ಮ ಸಮಾಜ ಅಂತ. ಖಂಡಿತ ಖಂಡಿತ, ಒಳ್ಳೆ ವಿಚಾರ ತಿಳ್ಕೊಬೇಕು ಸರ್. ಅವ್ರು ಮತ್ತೆ ಅನುಕೂಲಸ್ಥರು ಅಲ್ಲ ಸರ್, ಗಂಡಿನ ಮನೆ ರಂಗದಾರ್ ಸರ್ ಸಾಧಾರಣ. ಬಹಳ ಖುಷಿ ಆಯ್ತು ಸರ್ ನಮಗೆ ಎಂಗೇಜ್ಮೆಂಟ್ಗೆ ಹೋಗ್ಬಂದು. ಖಂಡಿತ ಅಮ್ಮ, ಇಂಥ ಒಂದು ಒಳ್ಳೆ ಕಾರ್ಯವನ್ನು ಎಲ್ಲರೂ ಮಾಡ್ಲಿ ಅಲ್ವಾ? ಹೌದು ಸರ್. ನಿಮ್ಮಿಂದ ನೀವು ಹೇಳ್ಬೇಕು, ಎಲ್ಲ ಗಂಡ್ ಮಕ್ಳಿಗೂ ಮದುವೆ ಹೆಣ್ಣು ಕೊಡ್ರಿ ತಾಯರೇ ಅಂತ ನೀವು ಒತ್ತಿ ಹೇಳ್ರಿ ಸರ್. ಹೆಣ್ಮಕ್ಳು ದುಡ್ಡು ಎಣಿಸ್ಕೊಂಬೇಡ್ರಿ, ಗುಣ ನೋಡ್ರಿ ಅಂತ ಹೇಳ್ರಿ ಸರ್. ಖಂಡಿತ ಖಂಡಿತ ಹೇಳ್ತೀನಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರೆ. ಒಳ್ಳೇದಾಗ್ಲಿ ಅಮ್ಮ, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ. ಈ ಹೆಣ್ಣೆತ್ತಿರ್ತಕ್ಕಂಥ ತಾಯಂದ್ರಿಗೆ, ತಂದೆ ಅಂದವ್ರಿಗೆ ಖಂಡಿತ ಅವ್ರಿಗೆ ಎಲ್ಲ ಒಂದು ಭಯ ಇದ್ದೇ ಇರುತ್ತೆ, ನಮ್ಮ ಮಗಳು ಚೆನ್ನಾಗಿರಬೇಕು, ಸೆಕ್ಯೂರ್ ಆಗಿರಬೇಕು, ಅದರಲ್ಲಿ 2 ಮಾತಿಲ್ಲ. ಆದರೆ 30 ವರ್ಷಕ್ಕೇ ಯಾರಾದರೂ ಸ್ವಂತ ಮನೆ ಕಟ್ಟಲಿಕ್ಕೆ ಆಗುತ್ತಾ? ನೀವು ಒಂಚೂರು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಈ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬರಬೇಕು ಅಂದರೆ 24-25 ವರ್ಷ. ಅವ್ನು ಸ್ವಂತ ಕೆಲಸದ ಮೇಲೆ ನಿಂತ್ಕೋಬೇಕು ಅಂತ ಹೇಳಿದ್ರೆ 2-3 ವರ್ಷ ಬೇಕು. ಸರ್ಕಾರಿ ಕೆಲಸ ಆದರೆ ಪರವಾಗಿಲ್ಲ, ಗೌರ್ಮೆಂಟ್ ಕೆಲಸ ಆದರೆ ಎಲ್ಲಿ ಕೆಲಸ ಮತ್ತೆ ಕಳ್ಕೊಳ್ತಾರೋ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅಮ್ಮನ ಹತ್ರ ಮಾತಾಡೋಣ. ಅಮ್ಮವರು ಅದನ್ನೇ ಹೇಳಕ್ಕೆ ಕಾಲ್ ಮಾಡಿರ್ತಾರೆ. ಎಲ್ಲಮ್ಮವ್ರು ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ, ಅದನ್ನ ಹೇಳಕ್ಕ ಕಾಲ್ ಮಾಡಿರೋದು. ಗೊತ್ತಾಯ್ತಮ್ಮ, ಗೊತ್ತಾಯ್ತು, ಹೇಳ್ರಿಮ್ಮ. ಅಲ್ಲಪ್ಪ, ಮತ್ತೆ ಹೆಣ್ಣೆತ್ತಾರ ಗಂಡಿಗೆ ಹೆಣ್ಣು ಕೊಡೋ ಸಿಗಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳು? ಖಂಡಿತ ಖಂಡಿತ, ನಾನು ಅದನ್ನೇ ಕೇಳ್ತಾ ಇದ್ದೆ. 30 ವರ್ಷಕ್ಕೆ ಸ್ವಂತ ಮನೆ ಕಟ್ಟಕ್ಕೆ ಹೆಂಗ್ ಆಗ್ತೈತೆ ಅಂತ ಅಲ್ವಾ? ಅಪ್ಪ ಅಮ್ಮ ಮನೆ ಐತ, ಅಡಿಕೆ ತೋಟ ಐತ, ಸ್ವಂತ ಕಾರ್ ಐತ, ಸ್ವಂತ ಬಿಲ್ಡಿಂಗ್ ಐತ, ಇವನ್ನೆಲ್ಲ ಹೆಂಗ್ ಮಾಡಕ್ ಆಕತ್ ನೀನ್ ಹೇಳಪ್ಪ. ಅಲ್ಲ, ಒಬ್ಬನು ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕು ಅಂದ್ರೆ 24-25 ವರ್ಷ ಬೇಕು. ಹೇಳಪ್ಪ ನೀನು, ಮತ್ತೆ ಹಿಂಗಾದ್ರೆ ಏನ್ ಮಾಡ್ಬೇಕು ಹೇಳು? ಅಪ್ಪ ಅಮ್ಮ ಮಾಡಿಟ್ರ ಆಸ್ತಿ ಆದ್ರೆ ಸ್ವಂತ ಮನೆ ಇರ್ತೈತೆ, ಇಲ್ಲ ಅಂದ್ರೆ ಅವರೇ ಓದಿ ಅವರೇ ಕಾಲ್ ಮೇಲೆ ಇತ್ಕೊಳ್ತೀರಿ ಅಂದ್ರೆ ಯಾರ್ಯಾರು ಸ್ವಂತ ಮನೆ ಕಟ್ಟಕ್ ಚಾನ್ಸೇ ಇಲ್ಲ 4 ವರ್ಷದಲ್ಲಿ 5 ವರ್ಷದಲ್ಲಿ ಅಲ್ವಾ? ಹೇಳಪ್ಪ, ಮತ್ತ ಅಷ್ಟು ವೇಗವಾಗಿ ಮಾಡಕ್ ಆಗತ್ತಲ್ಲಪ್ಪ. ಯಾರಾದ್ರೂ ತಲೆ ಹೊಡಿಬೇಕಿಲ್ಲ ಬ್ಯಾಂಕ್ ಲೂಟಿ ಮಾಡ್ಬೇಕಷ್ಟೇ. ಅಲ್ಲ, ನಾವೆಲ್ಲ ಮದುವೆ ಆದ್ಮೇಲೆ ಮನೆ ಕಟ್ಟಿದ್ವಪ್ಪ, ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಪ್ಪ. ಮದುವೆ ಆದ್ಮೇಲೆ ಮುಂಚೆ ಓಟ್ ಇರ್ಬೇಕಂದ್ರೆ ಅದೇ ಜನರು ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ತಿಲ್ಲ ನಮ್ಮ ಹೆಣ್ಣೆತ್ತಿರ್ತಕ್ಕಂಥ ತಂದೆ ತಾಯಿಗಳು ಅಂತ ನಾನು ಕೂಡ ಕೇಳ್ತೀನಿ. ಅಫ್ಕೋರ್ಸ್ ಅವ್ರಿಗೊಂದು ಭಯ ಇರುತ್ತೆ, ನಮ್ಮ ಮಗಳು ಸೆಕ್ಯೂರ್ ಆಗಿರ್ಬೇಕು, ನಮ್ಮ ಮಕ್ಕಳು ಆರಾಮಾಗಿರ್ಬೇಕು. ಖಂಡಿತ ಇರಲಿ, ಆದರೆ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಸ್ವಂತ ಮನೆಯನ್ನು ನೋಡಬೇಡಿ. ಅವ್ರಿಗೆ ದುಡಿಯೋದಕ್ಕೊಂದು ಒಳ್ಳೆ ಕೆಲಸ ಸಿಕ್ತು ಅಂತ ಹೇಳಿದ್ರೆ, ಕೆಲಸದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಹುಡುಗಿನ ಕೊಟ್ಟು ಮದುವೆ ಮಾಡಿ ನಿಮ್ಮ ಹುಡುಗಿ ಕಾಲ್ಗುಣದಿಂದ ಇನ್ನೂ ಅವ್ನು ಎತ್ತರಕ್ಕೆ ಬೆಳಿಬೋದು, ಇನ್ನೂ ಅವ್ನು ಸ್ವಂತ ಮನೆ ಅವ್ನು ಕಟ್ಬೋದು ಅಲ್ವಾ? ಸ್ವಂತ ಮನೆ ಇಲ್ಲ ಅಂದ ತಕ್ಷಣ ಅದೇನೆ, ಸ್ವಂತ ಮನೆ ಇಲ್ಲ ಅಂದ ತಕ್ಷಣ, ಕಾರು ಬಂಗ್ಲೆ ಇಲ್ಲ ಅಂದ ತಕ್ಷಣ ಹೆಣ್ಣು ಕೊಡಲ್ಲ ಅಂದ್ರೆ ಯಾವ ನ್ಯಾಯ? ಇದು ನನಗಂತೂ ಅರ್ಥ ಆಗಲ್ಲ. ಮಕ್ಳು ಈಗೆಲ್ಲ 30 ದಾಟಿದಾರೆ ಹೇಳಪ್ಪ. ನನ್ನ ಮಕ್ಳು ಈಗ 30 ವರ್ಷ ಆಗೈತಿ ಇಬ್ಬರಿಗೂ. ನೌಕರಿಗೆ ಹೋದಾರೆ, ಮನೆ ಮೇಲೆ ಮನೇನು ಕಟ್ಟಿದಾರೆ, ಬಿಲ್ಡಿಂಗ್ ಐತಿ, ಎಲ್ಲ ಐತಿ, ಅಂತರ್ಗೂ ಕೊಡಂಗಿಲ್ಲ ಹೆಣ್ಣ. ಹೌದೌದು, ತುಂಬಾ ಒಂದು ವಿಪರ್ಯಾಸ. ಬೇರೆ ಜಾತಿಲೆಲ್ಲ ಆಗ್ಬಿಟ್ರೆ 5 ದಾರ ಮದುವೆ ಹಾಕೋದು ಉದಾಹರಣೆಗಳಿದ್ದಾವೆ. ಆದ್ರೆ ನಮ್ಮ ಹುಡುಗರಿಗೆ ಒಂದೊಂದು ಹೆಣ್ಣು ಸಿಗೋದು ಕಷ್ಟ, ನಿಜವಾಗ್ಲೂ ಬೇಜಾರಾಗತ್ತೆ. ಆಗ್ಲಿ ಖಂಡಿತ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ಮತ್ತೊಮ್ಮೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ಹೆಣ್ಣಿತು ಅಂತಕ್ಕಂಥವ್ರು ದಯವಿಟ್ಟು ಅವೆಲ್ಲವನ್ನು ಚಿಂತೆ ಮಾಡದೆ, ಒಳ್ಳೆ ಗುಣ ಇದೆಯಾ, ಒಳ್ಳೆ ನಡತೆ ಇದೆಯಾ, ಯಾವ ಕೆಟ್ಟ ಅಭ್ಯಾಸಗಳು ಇಲ್ವಾ, ಮೊದಲು ಹೆಣ್ಣನ್ನು ಕೊಡಿ. ನಿಮ್ಮ ಹೆಣ್ಮಗಳ ಕಾಲ್ಗುಣದಿಂದನಾದರೂ ಆ ಮನೆ ಉದ್ಧಾರ ಆಗತ್ತೆ, ಆ ಹುಡುಗ ಉದ್ಧಾರ ಆಗ್ತಾನೆ, ಒಂದು ಒಳ್ಳೆ ಕೆಲಸ ತೊಗೊಂಡು ಅವನು ಇವತ್ತೆಲ್ಲ ನಾಳೆ ಒಂದು ಸ್ವಂತ ಮನೆ ಕಟ್ಟೆ ಕಟ್ತಾನೆ ಅಲ್ವಾ?
ಆಗ್ಲಪ್ಪ ನೀನು ದಿವಸ ಒತ್ತಿ ಒಂದ್ ಸ್ವಲ್ಪ ಹೇಳ್ಬೇಕು ನೀನು. ಆಯ್ತಮ್ಮ, ಖಂಡಿತ ಹೇಳ್ತೀನಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಈಗ ಕರೆ ಮಾಡ್ತೀರಿ, ಒಳ್ಳೇದಾಗಲಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮದುವೆ ಅಂತಕ್ಕಂಥದ್ದು ಪಾಪ ನಮ್ಮ ಅವಿವಾಹಿತ ಯುವಕರಿಗೆ ದೊಡ್ಡ ಒಂದು ಸಮಸ್ಯೆ ಆಗೋಗಿದೆ. ಪಾಪ ಹೋದವ್ರು ಬಂದವರೆಲ್ಲ ಕೇಳ್ತಾರೆ, ಯಾವಾಗ ಮದುವೆ ಆಗ್ತೀಯೋ ಅಂತ. ಕಾರಣ ಹೇಳಿ ಹೇಳಿ ಅವನು ಸಾಕಾಗ್ತಾನೆ. ಒಂದು ಕಡೆ ಒಂದು ಒಳ್ಳೆ ಕೆಲಸದಲ್ಲಿ ಸ್ಟೇಬಲ್ ಆಗಿರಬೇಕು ಅಂತ ಆಸೆ, ಇನ್ನೊಂದು ಕಡೆ ಮನೆ ಕಡೆಯಿಂದ ತಂಗಿ ಮದುವೆ ಮಾಡಿಲ್ಲ, ಅಕ್ಕನ ಮದುವೆ ಮಾಡಿಲ್ಲ, ಅಥವಾ ಅಣ್ಣನ ಮದುವೆ ಆಗಿಲ್ಲ, ಈ ಪ್ರೆಷರ್ಗಳು ಬೇರೆ. ಇರ್ತಕ್ಕಂಥ ಕೆಲಸ ಪರ್ಮನೆಂಟ್ ಆಗಿ ಇಲ್ಲದೆ ಇದ್ದರೆ, ಅಥವಾ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಆಗಿದ್ದರೆ ಇಲ್ಲಿ ಕಂಪ್ನಿಯಿಂದ ಕೆಲಸ ಕಿತ್ಕೊಂಡ್ಬಿಡ್ತಾರೋ ಅಂತ ಭಯ. ಯಾಕೆಂದರೆ ಎಲ್ಲ ಈಗ AI ಬಂದುಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಈ ಎಲ್ಲ ಮಧ್ಯಗಳಲ್ಲಿ ಯುವಕರ ಜೀವನ ಅಂತಕ್ಕಂಥದ್ದು ಹೇಳತ್ತೀರ್ದು ಬಿಸಿ ತುಪ್ಪ ಉಗುಳಂಗೂ ಇಲ್ಲ ನುಂಗಂಗೂ ಇಲ್ಲ ಅನ್ನಂಗಿರುತ್ತೆ. ಸೊ ದಯವಿಟ್ಟು ಅಂಥವ್ರಿಗೆ ಯಾರಿಗೂ ಮಾನಸಿಕವಾಗಿ ಹಿಂಸೆ ಮಾಡಬೇಡಿ. ರೈತರಾದರೆ ಹೆಂಗೋ ಪರವಾಗಿಲ್ಲ, ಭೂಮಿ ತಾಯಿ ನಂಬ್ಕೊಂಡು ಜೀವನ ಮಾಡ್ತಾರೆ, ಅದಕ್ಕೂ ಒಂದಷ್ಟು ಕಾಮೆಂಟ್ ಮಾಡ್ತಾರೆ, ಬೆಳೆ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ, ಹಾಕಿದ ದುಡ್ಡು ಕೈಯಿಂದ ಹೋಗ್ಬಿಡ್ತತೆ, ರೈತರಿಗೆ ಹೆಣ್ಮಕ್ಳು ಕೊಡಲ್ಲ ಅಂತಾರೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡ್ರಿ. ರೈತರಿಗೆ ದಯವಿಟ್ಟು ಹೆಣ್ಮಕ್ಳನ್ನು ಕೊಡ್ರಿ. ಅತ್ಯಂತ ಒಂದು ಜವಾಬ್ದಾರಿಯುತವಾಗಿ ನಮ್ಮ ದೇಶಕ್ಕೆ ಅನ್ನ ನೀಡ್ತಕ್ಕಂಥವ್ರು ನಮ್ಮೆಲ್ಲ ಪ್ರೀತಿಯ ರೈತರ ಮಕ್ಕಳು. ಅವ್ರಿಗೆ ಹೆಣ್ಣು ಸಿಗಲಿಲ್ಲ ಅಂದರೆ ನಂಗೆ ನಿಜವಾಗ್ಲೂ ತುಂಬ ನೋವಾಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಶ ಕಾಯ್ತಕ್ಕಂಥ ವೀರ ಯೋಧರಿಗೂ ದಯವಿಟ್ಟು ಹೆಣ್ಮಕ್ಳನ್ನ ಕೊಡಿ. ಏಕೆಂದರೆ ನಿಮ್ಮ ಮಗಳ ಹೊಟ್ಟೆಯಲ್ಲೂ ಕೂಡ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಒಂದು ಮೊಮ್ಮಗಳು ಹುಟ್ಟಬೋದು. ಇವತ್ತು ಹೆಣ್ಮಕ್ಳು ಸಾಧಿಸದೇ ಇರತಕ್ಕಂಥ ಕ್ಷೇತ್ರಗಳೇ ಇಲ್ಲ, ಆಯಿತಾ. ನಮ್ಮ ವಿತ್ತ ಸಚಿವೆಯಿಂದ ಹಿಡಿದು ಪೈಲಟ್ಗಳಿಂದ ಹಿಡಿದು ಅದೆಷ್ಟು ಜನ ಹೆಣ್ಮಕ್ಳು ಇವತ್ತು ವಿಶೇಷವಾಗಿರ್ತಕ್ಕಂಥ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಲ್ವ. ಸೊ ಆ ಥರದ ಒಂದು ಅವಕಾಶಗಳು ಯಾರಿಗೆ ಬೇಕಾದರೂ ಬರ್ಬೋದು, ಕ್ರೀಡೆಯಲ್ಲಾಗ್ಬೋದು ಅಥವಾ ಈ ಒಂದು ದೇಶ ಸೇವೆಯಲ್ಲಾಗ್ಬೋದು, ಯಾರಿಗೆ ಬೇಕಾದರೂ ಅವಕಾಶ ಸಿಗ್ಬೋದು. ಹಾಗಾಗಿ ದಯವಿಟ್ಟು ಕೇಳ್ಕೊಳ್ತೀನಿ, ಮದುವೆ ಆಗಿರ್ತಕ್ಕಂಥ ಯಾರೆಲ್ಲ ಗಂಡು ಮಕ್ಕಳಿದ್ದಾರೆ ಅವರಿಗೆ ಹೆಣ್ಮಕ್ಳನ್ನು ಕೊಟ್ಟು ಅವರ ಜೀವನವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಯೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ. ಈ ಆಸ್ತಿ ಅಂತಸ್ತು ಬಂಗ್ಲೆ ಇದು ಯಾವುದು ಶಾಶ್ವತ ಅಲ್ಲ. ನೀವು ಪಂಜಾಬಲ್ಲಿ ನೋಡ್ತಾ ಇದ್ದೀರಿ ಯಾವ ಮಟ್ಟಿಗಿನ ಒಂದು ಫ್ಲಡ್ ಇದೆ ಅಂತ ಹೇಳಿದ್ರೆ, ಈ ಬಸ್ಸು ಲಾರಿಗಳೆಲ್ಲ ಕಡ್ಡಿಪಟ್ಟಣದಂಗೆ ಉಳ್ಕೊಂಡು ಹೋಗ್ತಾ ಇದ್ದಾವೆ. ಅಲ್ಲಿ ಯಾವ ಬಿಲ್ಡಿಂಗು ಉಳ್ಕೊಂಡಿಲ್ಲ, ಯಾವ ಒಂದು ಆಸ್ತಿ ಅಂತಸ್ತು ಯಾವ್ದು ಲೆಕ್ಕಕ್ಕೆ ಬರ್ತಾ ಇಲ್ಲ. ಅಲ್ಲಿ ತಿನ್ನೋಕ್ಕಂತೂ ತನ್ನ ಸಿಕ್ಕರೆ ಸಾಕಾಗಿದೆ. ಆ ಸೇನೆಯಿಂದ ಹೆಲಿಕಾಪ್ಟರ್ನಿಂದ ಸಾವಿರಾರು ಜನರನ್ನ ಬರೀ ಏರ್ ಲಿಫ್ಟ್ ಮಾಡ್ತಾ ಇದ್ದಾರೆ, ಅಂಥ ಪರಿಸ್ಥಿತಿ ಇದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಕರ್ನಾಟಕದವರು ಕನ್ನಡಿಗರು ಬಹಳನೇ ಸೇಫ್ ಆಗಿದ್ದೀವಿ. ಎಲ್ಲೋ ಒಂಚೂರು ಅಲ್ಲಿ ಇಲ್ಲಿ ಒಂಚೂರು ಮಳೆ ಡಿಸ್ಟರ್ಬ್ ಮಾಡ್ಬೋದು ನಮ್ಮ ಈ ಕೋಸ್ಟಲ್ ಏರಿಯಾದಲ್ಲಿ ಅಥವಾ ಈ ಬೆಂಗಳೂರು ಭಾಗದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಯಾವತ್ತೂ ಡಿಸ್ಟರ್ಬೇ ಆಗಲ್ಲ, ಏನು ತೊಂದರೆನೇ ಆಗಲ್ಲ. ಕರ್ನಾಟಕ ಅಷ್ಟು ಸೇಫ್ ಆಗಿದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆ ಅಂತ ಜನ ಇನ್ನೆಲ್ಲೂ ಪುಣ್ಯ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ವಿನೋದಮ್ಮ ಸರ್, ದಾವಣಗೆರೆ ತಾಲೂಕು ಶಾಗ್ಲೆ ಸರ್. ದಾವಣಗೆರೆ ತಾಲೂಕು ಶಾಗ್ಲೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಆಗ್ಲೇ ಗೊತ್ತೈತಲ್ ಸರ್? ಗೊತ್ತಿದೆಮ್ಮ, ನೋಡಿದ್ದೀನಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಶುಭಾಶಯ ಏನಿಲ್ಲ ಸರ್. ಬಂಗಾರ ರೇಟ್ ಅಂದ್ರಲ್ಲ, ಹೆಂಗ್ ಸಾ ಬಡವರು ಬಗ್ಗರು ಪಾಪ. ಅಮ್ಮ 1.5 ಲಕ್ಷ ಆಗತ್ತಂತೆ, ಜಾಸ್ತಿ ಏನಾಗಲ್ಲ. ಅಲ್ಲ ಸರ್, ಬಡವರು ಬಗ್ಗರು ಬರೀ ಕಿವಿಗೆ ಒಂದ್ ಜೊತೆ ಬೆಂಡಲ್ಲೇ ತಗೊಳೋದಾಗಲ್ ಬಿಡ್ರಿ ಸಂಗಾರ ಪಾಪ. ಅಲ್ಲ, ಅದಕ್ಕೆ ನನಗೆ ಎಲ್ರಿಗೂ ಏನ್ ಐಡಿಯಾ ಕೊಡ್ಬೇಕು ಅಂತಿದ್ದೀನಿ ಅಂದ್ರೆ, ಈಗ ಯಾರ್ಯಾರೆಲ್ಲ ದುಡ್ಡಿದಿರಲ್ಲ ಒಂದ್ 4-5 ಕೆಜಿ ತಗೊಂಡು ಇಟ್ಕೊಂಡ್ಬಿಡ್ರಿ. ಅಯ್ಯೋ, 1.5 ಲಕ್ಷ ಆದ್ಮೇಲೆ ಎಲ್ಲರಿಗೂ ಮಾರ್ಬಿಡೋಣ ಅಂತ ಒಟ್ಟಿಗೆ. ಅಲ್ಲ ಸರ್, ಇಲ್ಲದ್ರೆ ಇರೋದ್ನೇ ಮಾರಿ ದುಡ್ಡು ಇಟ್ಕೊಳಕ್ ಪಾಡ್ ಸುಮ್ನೆ ಒಟ್ ನಾವು. ಅಲ್ಲ, ಈಗ ಇರೋದ್ ಮಾರಿದ್ರೆ ಏನ್ ದುಡ್ಡು ಇಟ್ಕೊಳ್ತೀರಿ? ರೇಟ್ ಇನ್ನು ಜಾಸ್ತಿ ಆಗತ್ತಲ್ಲ ಆಮೇಲೆ. ನಿನ್ನ ಬಿಡ್ರಿ ಸಾ, ಹೆಂಗ ಸಾ ಬಡವ್ರ ಬಗ್ರು ಮದುವೆ ಪಾಪ ಬಹಳ ಕಷ್ಟ ಆಗತ್ತೆ ನಿಜವಾಗ್ಲೂ. ಬಹಳ ಕಷ್ಟ ಆತ್ ಬಿಡ್ರಿ ಸಾ. ಮದುವೆಗೆ ಬಡವರಿಗೆ ಒಂದು ಮಾಂಗಲ್ಯ ಸರ ಮಾಡಿಸ್ಕೊಡೋದು ಕಷ್ಟ. ಮಾಂಗಲ್ಯ ಸರ್ ಅಲ್ಲ ಸಾ, ಮಾಂಗಲ್ಯ ಅವ್ನ 2 ತಾಳಿ ತಗೊಳೋದು ಆಕತ್ತ ಎಲ್ಲ ಗೊತ್ತಲ್ಲ. ಹೌದು. ಈಗಲೇ ಒಂದೇ ಒಂದು ತೊಲದ್ದು ಅಳಿಯಾಗ ಒಂದ್ ಸರ ಮಾಡಿಸ್ಬೇಕು ಅಂದ್ರೆ ಅವನು 1.25 ಲಕ್ಷ ರೂಪಾಯಿ ಇಟ್ಕೊಂಡಿರ್ಬೇಕು. ಹೇಗೆ ಯಾಕೆ ಸಾ ಹಿಂಗಾತ್ ಸಾ? ಇಲ್ಲ, ಅಲ್ಲಿ ಸ್ವಲ್ಪ ಹೊರಗಡೆ ದೇಶಗಳಲ್ಲೆಲ್ಲ ಯುದ್ಧದ್ದು ಒಂದು ವಾತಾವರಣ ಇದೆ, ಮತ್ತೆ ಚಿನ್ನದ ಒಂದು. ಅಲ್ಲ ಸಾ, ದೇವ್ರ ತಿಮ್ಮಪ್ಪ ಅಷ್ಟಕ್ಕಂದ್ ಕೊಡ್ತಾರಲ್ಲ ಸಾ, ತಿಮ್ಮಪ್ಪ ಅವೆಲ್ಲ ಅಲ್ಲೇ ಬಿದ್ದದ್ ಬಿಡ್ರಿ ಸಾ ಬಂಗಾರ. ಆಮೇಲೆ ಮನಿಗಳ ದುಡ್ಡುದಾರೆಲ್ಲ ಬಿಸ್ಕತ್ ತಗೊಂಡ್ ಇಟ್ಕೊಂಡ್ಬಿಟ್ರು. ಬಿಸ್ಕೆಟ್ ತಗೊಂಡ್ ಇಟ್ಕೊಂಡ್ಬಿಟ್ಟಾರಲ್ಲ. ಇನ್ನೆಲ್ಲಿ ಬಂಗಾರ ಈಗ ನಮ್ಮ ಮಿಡ್ಲ್ ಕ್ಲಾಸ್ನವ್ರಿಗೆ ಎಲ್ಲಿ ಸಿಗ್ತಾವ ಸಾ ಅಷ್ಟಕ್ಕಂದು? ಇಲ್ಲ, ಅದು ನಿಜ. ಅಲ್ಲೆಲ್ಲ ಒಂದ್ ಕಡೆ ಚಿನ್ನದ ನಿಕ್ಷೇಪ ಸಿಕ್ಕತಿ, ರೇಟ್ ಕಡಿಮೆ ಆಗತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಹಂಗೊಂದ್ ವೇಳೆ 1.5 ಅಲ್ಲ ಸಾ, 1.5 ಅಂದ್ರೆ ಇನ್ನೂ ಏರ್ತತ್ ಬಿಡ್ರಿ ಸಾ, ಇದನ್ನು ವರ್ಷದಿಂದ ವರ್ಷಕ್ಕೆ ಅಲ್ವಾ? ಹೌದ್ ಸಾ. ನಮ್ ಮದ್ವೆಯಾಗ ನೋಡ್ರಿ ಸಾ 2,000 ರೂಪಾಯಿ ಇತ್ತು.
ಅದು ವಜಿ ಆತ್ 85ನೇ ಇಸ್ವಿಗ 2,000 ರೂಪಾಯಿಗೆ ಒಂದು ತೊಲ. 2,000 ಒಂದ್ ತೊಲ 6 ತೊಲ ಬಂಗಾರ ಮಾತಾಡಿದ್ರು. 12,000 ನಮ್ಮ ಅಪ್ಪಗ ಬಾಳ ವಜಿ ಆಗ್ಬಿಡ್ತ ಅವಾಗ. ಯಪ್ಪ ಇವತ್ತು ಈಗ ಸಿದ್ದರಾಮಯ್ಯ 2,000 ಆಗ್ತಾನಲ್ಲ, ಆಟ ದುಡ್ಡು ಅವಾಗ ನಮಗ್ ಬರೀ 500ಕ್ಕೆ ಅಂತ ಬಂದಿದ್ರು. ಎಷ್ಟ್ ಬಂಗಾರ ತಗಂತಿದ್ದೇನೆ ಹೆಣ್ಮಕ್ಳು. ಹೌದು ನೋಡ್ರಿ ಏನಾಗಲ್ಲ ಸಾ, ಅವ್ರದ್ದು 2,000 ಹಾಕಿ ಸುಮ್ನೆ ಅವ್ರು ಹಾಕ್ತಾರೆ, ಯಾವ್ದು ಬರಲ್ಲ ಅಲ್ವಾ. ಏನ್ ದುಂಡ್ಗಿಟ್ರು ಆಗ್ತವಲ್ಲ ಒಂದ್ ಫಲಕ್ಕೆ ಎಷ್ಟು ವರ್ಷ ದುಂಡ್ಗಿಡ್ತೀರಿ ಸರ್. ನಿಜ ಹಂಗೆ ಆಗಿದೆ. ಏನು ಇಲ್ಲ ಸರ್, 2,000 ಇತ್ತು ನೋಡ್ರಿ ಸರ್ ಅವಾಗ. ಆಗ್ಲಿ, ನಾವು ನೋಡೋಣ, ಸಾಧ್ಯವಾದಷ್ಟು ರೇಟ್ ಕಡಿಮೆ ಆಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದ್ರೆ ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ಮಾತಾಡ್ತೀರಿ ಸರ್, ಬಾಳ ಚೆನ್ನಾಗಿ ಎಲ್ಲರಿಗೂ ಸ್ಪಂದಿಸ್ತೀರಾ. ಬಾಳ ಚೆನ್ನಾಗ್ ಪ್ರೋಗ್ರಾಮ್ ಕತ್ಬಿಟ್ರಿ ಸರ್ ನಿಮ್ದು. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ. ದಾವಣಗೆರೆ ಸರ್? ಏನಂದ್ರಿಮ್ಮ? ನೀವು ಯಾವ ಊರ್ ಸರ್? ನಾನು ದಾವಣಗೆರೆಯಲ್ಲೇ ಇರೋದಮ್ಮ. ಹೌದಾ? ಹಾ ಅಮ್ಮ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ನಮಸ್ಕಾರಮ್ಮ. ನಮಸ್ತೆ. ಎಸ್ ವೀಕ್ಷಕರ, ಚಿನ್ನ 1.5 ಲಕ್ಷ ಆಗತ್ತಂತೆ. ಯಾರ ಹತ್ರ ದುಡ್ಡಿದೆ ದಯವಿಟ್ಟು ಖರೀದಿ ಮಾಡ್ಕೊಂಡು ಒಂದು ಸ್ವಲ್ಪ ಮಾರು ಇಟ್ಕೊಂಬಿಡ್ರಿ. ಕೆಜಿ ಗಂಟ್ಲೆ ತಗೊಳ್ರಿ ಅಂತ ತಮಾಷೆ ಮಾಡಲ್ಲ. ಅಟ್ಲೀಸ್ಟ್ ಒಂದು 10 ಗ್ರಾಮ 20 ಗ್ರಾಮ, ಒಂದು 3 ತೊಲ 4 ತೊಲ, ಒಂದು 10 ತೊಲದವರೆಗೂ ಇಟ್ಕೊಂಡ್ಬಿಟ್ರು ನೀವು ದೊಡ್ಡ ಶ್ರೀಮಂತರಾಗ್ಬಿಡ್ತೀರಿ. ಯಾಕೆಂದರೆ ಇವತ್ತು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದು ಇನ್ನು 6 ತಿಂಗಳಲ್ಲಿ 15 ಲಕ್ಷ ಆಗುತ್ತೆ. ಅಂದರೆ 6 ತಿಂಗಳಿಗೆ 5 ಲಕ್ಷ ಲಾಭ ಅಂದರೆ ಅದಕ್ಕಿಂತ ಲಾಭ ಇನ್ನೇನು ಬೇಕು ಅಲ್ವಾ. ಸೊ ತಮಾಷೆ ಮಾಡಿದೆ, ಸಾಧ್ಯವಾದರೆ ಖರೀದಿ ಮಾಡ್ಕೊಳ್ಳಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಶಿಲ್ಪ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿಮ್ಮ. ಮಾಡಿದ್ದೀನಿ ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಯಾರಿಗೂ ಶುಭಾಶಯ ಹೇಳಿಲ್ಲ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಧನ್ಯವಾದಗಳಮ್ಮ. ನಿಮ್ಗೆ ಕೂಡ ಬೆಳಗಿನ ಶುಭಾಶಯಗಳು. ತಿಂಡಿ ಆಯ್ತಾ? ಆಯ್ತು ಸರ್, ದೋಸೆ ಮಾಡಿದ್ವಿ. ನಿಮ್ದು ಇಡ್ಲಿ ಅಂತ ಗೊತ್ತಾಯ್ತು. ಹೌದಮ್ಮ. ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ಚಿನ್ನದ ಬೆಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನ್ ಅನ್ಸುತ್ತಮ್ಮ ನಿಮ್ಗೆ? ಅಯ್ಯೋ ಹೌದು ಬಿಡ್ರಿ ಸರ್. ಈಗ ಆಂಟಿ ಒಬ್ರು ಮಾಡಿದ್ರಲ್ಲ 2,000 ಅಂದ್ರು. ನಮ್ದು 2004ರಲ್ಲಿ ಮದ್ವೆ ಆಗಿದ್ದು. ಅವಾಗ 6,000 ರೂಪಾಯಿ ಇತ್ತು ಸರ್. 6,000? 6,000 ಇತ್ತು 2004ರಲ್ಲಿ. ಸೂಪರ್. ಅವಾಗ ಆ 6,000ನೇ ಎಷ್ಟೊಂದು ಅಂತ ಅನ್ಕೊಂತ ಇದ್ವಿ. ಈಗ 1 ಲಕ್ಷ ಅಂದ್ರೆ ಅಯ್ಯಪ್ಪ ಅನ್ಬಿಡುತ್ತೆ ಸರ್. ಈಗ ನೋಡ್ರಿ, ಅವಾಗ ಏನಾದ್ರು ನಿಮ್ಮ ಹತ್ರ 1 ಲಕ್ಷ ಇದ್ದಿದ್ರೆ ಹೆಚ್ಚು ಕಡಿಮೆ 20 ತೊಲ ತಗೊಂಡ್ಬಿಡ್ಬೋದಾಗಿತ್ತು. 18ರಿಂದ 20. ಸರ್ ಅವಾಗೆಲ್ಲ 1,80,000 ಇತ್ತಂದ್ರೆ ಮದ್ವೆ ಚೆನ್ನಾಗಿ ಮಾಡ್ಕೊಟ್ಬಿಡ್ತಿದ್ರು. ನಮ್ದೆಲ್ಲ ಹಂಗೆ ಆಗಿದ್ದು ಅವಾಗೆಲ್ಲ. ಈಗ 1 ಲಕ್ಷಕ್ ಬಂಗಾರ 1 ತೊಲ ತಗೋಬೇಕು ಅಂದ್ರೆ ಯಪ್ಪ ದೇವ್ರೆ ಕಷ್ಟ ಅನ್ಸ್ಬಿಡುತ್ತೆ ಸರ್. ಈಗ ಮಿಡಲ್ ಕ್ಲಾಸ್ ಜನ ತಗೊಳೋದು ಅಂದ್ರೆ ಬಹಳ ವಜೆನೆ ಈಗ. ಹೌದೌದು. ಏನ್ ಕೊಟ್ಟಿಲ್ಲ ಅಂದ್ರೆ ಅಳಿಯಾಗ ಒಂದು ಚೈನ್ ಸರ ಕೊಡ್ಬೇಕು ಅಂತಾರೆ. ಹೌದು ಸರ್, ಹೌದೌದು. ಆ ಒಂದು ಚೈನ್ ಸರ ಕೊಡ್ಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಬೇಕೀಗ, ಮುಂದಿನ ಆಮೇಲೆ. ಹೌದು, ಅದ್ ಒಂದ್ ಕೊಡ್ಬೇಕು. 1 ಉಂಗ್ರ 1 ಚೈನ್ ಸರ ಅಂದ್ರೆ ಅಲ್ಲಿಗೆ 2 ಲಕ್ಷ ಅಂತೂ ಬೇಕು ಸರ್, ಮಿನಿಮಮ್ 2 ಲಕ್ಷ. 1.5 ತೊಲದಂತೂ ಕೊಡ್ಲೇಬೇಕು. 1 ತೊಲ ಚೈನು, ಅರ್ಧ ತೊಲ ಉಂಗ್ರ. ಅದೇ 2 ಲಕ್ಷ 2 ಲಕ್ಷ ಆಗ್ಬಿಡುತ್ತೆ. ಪಾಪ ಬಡವರಿಗೆ ವರ್ಷ ಪೂರ್ತಿ 5-6 ವರ್ಷ ದುಡಿದ್ರು ಕೂಡ ಈ 10,000ದಲ್ಲಿ ತಿಂಗಳಿಗೆ ಎಷ್ಟು ಉಳಿಸ್ಬೋದು? 2,000 3,000 ಉಳಿಸಿದ್ರೆ ವರ್ಷಕ್ಕೆ ಉಳಿಸೋದೇ ಒಂದು 30,000 ರೂಪಾಯಿ. ಒಮ್ಮೆ ಯೋಚನೆ ಮಾಡ್ಬೇಕು ನಾವು. 2 ಲಕ್ಷ ಆಗ್ಬೇಕು ಅಂದ್ರೆ ಅವ್ನು 5-6 ವರ್ಷ ದುಡಿಬೇಕು. ಅಂಥದ್ರಲ್ಲಿ ಅವ್ನ ಮದುವೆ ಖರ್ಚು ಏನ್ ಮಾಡ್ತಾನೆ, ಅವ್ನ ಮದುವೆ ಹೆಂಗ್ ನಡೆಸ್ತಾನೆ, ಇವನಿಗೆ ಚೈನ್ ಸರ ಉಂಗ್ರ ಕೊಟ್ಟು ಹೆಂಗೆ ಅವನು ಇದ್ ಮಾಡ್ತಾನೆ, ಎಲ್ಲ ಕಷ್ಟನೇ ನಿಜವಾಗ್ಲೂ ಕೂಡ. ಹೌದು ಸರ್. ಈಗ ಇನ್ನೊಂದ್ ಏನು ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂದ್ರೆ ಈಗೆಲ್ಲ ಆರ್ಟಿಫಿಷಿಯಲ್ ಬಂಗಾರದ ಸೈಡ್ ಹೊಡೆಯೋ ತರ ಇದೆ ಸರ್. ನಾವು ಹಾಕಂತಾರೆ ಇರ್ತಾರೆ ಅಷ್ಟೇ. ಬಟ್ ಇಂತ ಮದ್ವೆ ಅಂತ ಇಂತ ಫಂಕ್ಷನ್ಗಳಿಗೆ ಕೊಡ್ಲೇಬೇಕಾದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತ. ಪಾಪ ತಂದೆ ತಾಯಿ ಗೋಳು ಹೇಳ್ಬಾರ್ದು. ಆದಷ್ಟು ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಗಂಡು ಮಕ್ಕಳು ಯಾರೆಲ್ಲ ಮದುವೆ ಆಗೋರಿದ್ದಾರೆ ಅವರು ಕೂಡ ಈಗ ತುಂಬಾ ಜನ ಡೌರಿ ಎಲ್ಲ ಕೇಳೋದು ಕಡಿಮೆ ಆಗಿದೆ. ಯಾರಾದ್ರೂ ಆತರ ಕೇಳೋ ಈಗೆಲ್ಲ ತುಂಬಾ ಕಡಿಮೆ ಇದೆ ಬಿಡ್ತಾರೆ. ಈಗೆಲ್ಲ ನಾಲೆಡ್ಜ್ ಇದೆ, ಆತರ ಇಸ್ಕೋಬಾರ್ದು ಮಾಡ್ಬಾರ್ದು ತಿಳುವಳಿಕೆ ಇದೆ. ಆಮೇಲೆ ಹಂಗೆ ಮಾಡಲ್ಲ ಯಾರು ಈಗ ಡೌರಿ ಕೇಳಲ್ಲ. ಯಾರೋ ಒಬ್ಬೊಬ್ರು ಇರ್ತಾರೆ, ಅಂತವರಿಗೆಲ್ಲ ಸ್ವಲ್ಪ ಬುದ್ಧಿ ಬರ್ಬೇಕಷ್ಟೇ. ಈಗ ಹೆಂಗಾಗಿದೆ ಅಂದ್ರೆ ಹುಡುಗಿಯರು ಸಿಕ್ಕರು ಸಾಕಾಗಿದೆ ಮದ್ವೆಗೆ ಅಲ್ವಾ? ಅಯ್ಯ ಹೌದು ಸರ್, ಅದು ಮಾತ್ರ ನಿಜ. ಈಗ ಹುಡುಗಿಯರೇ ಸಿಗ್ತಾ ಇಲ್ಲ. ಈಗ 30-35 ವರ್ಷ ಹುಡುಗರಿಗಾದ್ರೂ ಹುಡುಗಿ ಆಗ್ಬಿಟ್ಟಿದೆ. ಹೌದು, ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ಸಾಕಾಗಿದೆ. ನನಗೆ ನಮ್ಮ ಅಪ್ಪಾಜಿ ಯಾವಾಗ್ಲೂ ಒಂದು ತಮಾಷೆಗೆ ಹೇಳ್ತಾ ಇದ್ರು, ನಮ್ಮ ಅಮ್ಮನ್ನ ಅವ್ರ ಮದುವೆ ಆಗೋವಾಗ ಡೌರಿ ಕೊಟ್ಬಿಟ್ಟು ಕರ್ಕೊಂಡ್ ಬಂದಿದ್ರಂತೆ. ಅಂದ್ರೆ ಅವಾಗೆಲ್ಲ ವಧುದಕ್ಷಿಣೆ ಕೊಡೋ ಒಂದು ಪದ್ಧತಿ ಇತ್ತಂತೆ. ಅದ್ ಮತ್ತೆ ವಾಪಸ್ ಬರುತ್ತೆ ಸರ್ ಈಗ. ಮತ್ತೆ ಬರ್ತಾ ಇದೆ. ಖಂಡಿತ ಬರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕೆಂದ್ರೆ ಅದು ಕೇಳೋದು ಕಷ್ಟ ಅಂತ ಅನ್ನಿಸ್ಬೋದು. ಯಾಕೆಂದ್ರೆ ಹೆಣ್ಣು ಮಕ್ಕಳನ್ನ 25-26 ವರ್ಷ ತನಕ ಕಷ್ಟಪಟ್ಟು ಓದಿಸಿ ಬೆಳೆಸಿ ಇನ್ನೊಂದು ಮನೆ ಕಳಿಸ್ಕೊಡೋದೇ ಒಂದು ದೊಡ್ಡ ಕಷ್ಟದ ವಿಚಾರ.
ಅದ್ರ ಜೊತೆಗೆ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಳಿಸ್ಬೇಕು ಅನ್ನೋದ್ರ ಬದಲು ಅದರಿಂದ ಈ ತಂದೆ ತಾಯಿಗೆ ಅಂದ್ರೆ ಒಂಚೂರು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ ಅಲ್ವಾ? ಅದೇ ಸರ್, ನಾನು ಸ್ಕೂಲಲ್ಲಿ ಇದ್ದಾಗ ನಾಟಕ ಮಾಡಿದ್ವಿ ಸರ್. ನಾವು ದೌರಿ ಕೊಡಲ್ಲ ಅಂತ ಹೇಳ್ಬಿಟ್ಟು ವಧು ಆಗಿ ಮಾಡಿದ್ದೆ. ಚೆನ್ನಾಗಿತ್ತು, ಅದೊಂಥರ ಎಕ್ಸ್ಪೀರಿಯನ್ಸ್. ಖಂಡಿತ ನಾವು ಅನ್ಕೊಂಡ್ವಿ, ಬಟ್ ಮದ್ವೆ ಟೈಮಲ್ಲಿ ಇಟ್ಕೊಂಡ್ ನಮ್ಮ ಮನೆಯವರು ಇದ್ದಿದ್ರು ಮನೆ ಕಡೆಯವರಿಂದ ಇರುತ್ತಲ್ಲ ಸ್ವಲ್ಪ ಡಿಮ್ಯಾಂಡ್. ಹೌದು ಇದ್ದೇ ಇರುತ್ತೆ. ಹಂಗೆ ಏನ್ ಮಾಡಕ್ಕಾಗಲ್ಲ. ಅವ್ರವ್ರ ಗಂಡ ಚೆನ್ನಾಗಿದ್ರು ಅಂದ್ರೆ ಆಮೇಲೆ ಎಲ್ಲಾ ಸರಿ ಹೋಗುತ್ತೆ, ಪ್ರಾಬ್ಲಮ್ ಆಗಲ್ಲ. ಖಂಡಿತ ಯಾವುದು ಶಾಶ್ವತ ಅಲ್ಲಮ್ಮ. ಇರೋವರೆಗೂ ಈ ರಕ್ತ ಸಂಬಂಧಗಳು ಅಂತ ಏನ್ ಕಟ್ಕೊಳ್ತೀವಲ್ಲ ಅವಷ್ಟೇ ಶಾಶ್ವತ ಅಲ್ವಾ? ಹೌದು ಸರ್, ಪ್ರೀತಿ ವಿಶ್ವಾಸದಿಂದ ನಾವ್ ಇರ್ತೀವಲ್ಲ ಸರ್. ನಮ್ ಟೈಮ್ ಅಂದಾಗ ಒಬ್ರು ಇದಾರೆ ಅಂತ ನಮಗೊಂದ್ ಭರವಸೆ ಮೂಡುತ್ತಲ್ಲ, ಅಂತರ್ ಇದ್ಬಿಟ್ರೆ ನಮ್ ಜೀವನದಾಗೆ ಏನಿದೆ ಕಷ್ಟ ಬಂದ್ರು ನಾವು ಎದುರಿಸ್ಬೋದು ಸರ್ ಅದನ್ನ. ಖಂಡಿತ ಅಂತ ಒಂದು ಬಾಳ ಸಂಗಾತಿ ಸಿಕ್ಬಿಟ್ರೆ ಸಾಕು. ಬೇರೆ ಇನ್ನೇನೋ ಕುಡಿದು ತಿಂದು ಇನ್ನೇನೋ ಅಭ್ಯಾಸಗಳನ್ನ ಇಟ್ಟುಕೊಂಡು ಜೀವನ ಹಾಳು ಮಾಡ್ತಕ್ಕಂಥ ಸಂಗಾತಿ ಸಿಗ್ತಾ ಇದ್ರೆ ಸಾಕು ಅಲ್ವಾ? ಹೌದು ಸರ್, ನಮ್ಮ ಮನೆ ತುಂಬಾ ಒಳ್ಳೆಯವ್ರಿದ್ರು ಸರ್. ಬಹಳ ಜಮ್ಮಸ ಪರ್ಸನ್ ಅಂತಾರಲ್ಲ ಆತರ ಇದ್ರು. ತುಂಬಾ ಸಂತೋಷಮ್ಮ, ಅದೃಷ್ಟ ಮಾಡಿದಿರಿ. ಸೊ ನಿಮ್ಮ ಒಂದು ಜೋಡಿ ಯಾವಾಗ್ಲೂ ನಗ್ನಗ್ತಾ 100 ಕಾಲ ಹೀಗೆ ಸಂತೋಷವಾಗಿರ್ಲಿ ಅಮ್ಮ. ಧನ್ಯವಾದಗಳು. ಕಷ್ಟ ಈಗ ಏನ್ ಮಾಡೋದು ಇಲ್ಲ. ಓಕೆ ಒಳ್ಳೇದಾಗ್ಲಿ ಅಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಮಸ್ತೆ, ಕರೆ ಮಾಡಿದ್ದಕ್ಕೆ. ಆಯ್ತು, ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾರ್ನ ಕ್ರೇಜು ತುಂಬ ಇದೆ ಮಕ್ಕಳಿಗೆ. ಅದರಲ್ಲೂ ಕೂಡ ಈ ಸನ್ ರೂಫ್ ಕಾರ್ಗಳು ಬೇಕು ಅಂತ ತುಂಬ ಜನ ಆಸೆ ಪಡ್ತಾರೆ. ನಮ್ಮ ಮಕ್ಕಳು ಮೇಲೆ ನಿಂತ್ಕೋಬೇಕು, ಸುಂದರವಾಗಿರ್ತಕ್ಕಂಥ ವಾತಾವರಣ ಸವಿಬೇಕು ಅಂತ ಹೇಳಿ ತುಂಬ ಒಳ್ಳೆಯದು. ಆದರೆ ಕೆಲವೊಮ್ಮೆ ಇಂಥ ಅವಘಡಗಳಿಗೆ ಅದು ಕಾರಣ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಅಕ್ಕಂಬರಿ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹೇಳಿಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಅಕ್ಕಂಬರಿ. ಅಕ್ಕಮ್ಮ, ಎಲ್ಲಿಂದ ಕರೆ ಮಾಡಿದಿರಿಮ್ಮ? ನಾವು ದಾವಣಗೆರೆ ಇದ್ದೇವೆ. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗಿಲ್ರಿ ಸರ, ಈಗ ಮದ್ವೆ ಗಂಡ ಹೆಣ್ಣಿನ ಬಗ್ಗೆ ಮಾತಾಡಿದ್ರಲ್ಲ ಅದನ್ನ ಕೇಳಕ್ ನಾನ್ ಇದನ್ ಮಾಡಿದ್ರಿ. ಹೇಳ್ರಿಮ್ಮ, ಹೇಳ್ರಿ. ಅಲ್ರಿ, ಬಡವರೆಲ್ಲ ಹೋಗ್ರಿ, ಪಾಪ ಅವ್ರ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಾಲಿ ಕಟ್ಟಿರ್ತಾರ. ಅವ್ರ ದುಡ್ಕಂದು ಜೀವನ ಕಟ್ಟಬೇಕಂತ ವಯಸ್ಸಾಗಿರ್ತತಿ. ಈಗ ಅವ್ರ ಗುಣ ನೋಡಂಗಿಲ್ಲ. ಹಂಗಾಗಿ ಈಗ ಆಸ್ತಿ ಹೇಳೋದತ್ರಿ, ಅವ್ರು ಎಷ್ಟು ಕೆಟ್ಟದು ಮಾತಾಡೋದು ವಿಚಾರ ಮಾಡಂಗಿಲ್ಲ. ಆ ತರ ಈಗ ನಡ್ಬಿಟ್ಟತ್ರಿ. ಡಿಮ್ಯಾಂಡ್ ಹೆಣ್ಣಿಗೆ. ಅದಕ್ಕೆ ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದ್ದೆಮ್ಮ, ದಯವಿಟ್ಟು ಹುಡುಗರು ಚೆನ್ನಾಗಿದ್ರೆ, ಹುಡುಗರು ಗುಣ ಚೆನ್ನಾಗಿದ್ರೆ ಹೆಣ್ಣು ಕೊಟ್ಟು ಮದುವೆ ಮಾಡ್ರಿ ಕಣ್ಮುಚ್ಕೊಂಡು ಅಂತ. ಅಲ್ರಿ, ಫಲಾಮಣಿ ಇರೋದಲ್ರಿ. ಅವ್ರ ತಾಯಿಗಳು ತಂದೆಗಳು ಕಷ್ಟಪಟ್ಟು ಸಾಲಿ ಕಲಿಸಿರ್ತಾರ್ರಿ. ಅವ್ರೊಂದು ಮೆಟ್ಟು ನಿಂತು ಫಲಾಮಣಿ ಮಾಡ್ಕೋಬಹುದ್ರಿ ಮುಂದ. ಅದನ್ನ ನೋಡಂಗಿಲ್ರಿ. ಹುಡುಗ ಹೆಂಗದ ಅನ್ನೋದು ವಿಚಾರ ಮಾಡಂಗಿಲ್ಲ. ಒಟ್ಟು ಡಿಮ್ಯಾಂಡ್, ಫಲ ಬೇಕು, ಮನಿ ಬೇಕು, ಆಸ್ತಿ ಬೇಕು. ಹೌದು ಇದ ನೋಡ್ರಿ. ಈ ಹುಡುಗರು ಏನ್ ಮಾಡ್ಬೇಕ್ರಿ? ನಿಜ. ಎಲ್ಲ ಅಪ್ಪ ಅಮ್ಮಂದ್ರು ಸ್ವಂತ ಮನೆ ಕಟ್ಸಿ ಹೊಲ ಮನೆ ಆಸ್ತಿ ಮಾಡಿ ಇಡಕ್ ಸಾಧ್ಯನೇ ಇಲ್ಲ ಅಲ್ವಾ? ಅದರಿ ಕಟ್ಟಿರ್ತ ಆ ಹುಡುಗರು ಗುಣ ನೋಡಂಗಿಲ್ರಿ. ಹೊಲ ಆಸ್ತಿ ಇರ್ಬೇಕ್ರಿ. ಅವ್ರು 108 ಚಟಗಳು ಇರ್ತಾವು. ಆ ಚಟಗಳು ನೋಡ್ತಾರೆ, ನೋಡಲ್ಲ. ಸುಮ್ನ ಹೊಲ ಆಸ್ತಿ ಅಂತಂತ್ರಿ. ಅವ್ರಿಗೆ ಎಷ್ಟು ಒಳಗ್ ಹುಡುಕ್ಬೇಕು ಅನ್ನೋದು ವಿಚಾರ ಮಾಡಂಗಿಲ್ರಿ. ಹೌದು. ಸೊ ನಾವು ಕೂಡ ಅದನ್ನೇ ಹೇಳ್ತಾ ಇದೀವಮ್ಮ. ಸೊ ಒಳ್ಳೆ ಹುಡುಗರಿದ್ದಾರೆ, ಒಳ್ಳೆ ಗುಣ ಇದೆ, ಯಾವ ಅಭ್ಯಾಸ ಇಲ್ಲ ಅಂದ್ರೆ ದಯವಿಟ್ಟು ಕಣ್ಮುಚ್ಕೊಂಡು ಕೊಟ್ಟು ಮದುವೆ ಮಾಡಿ. ಇವತ್ತೆಲ್ಲ ನಾಳೆ ಅವ್ರ ಆಸ್ತಿ ಮಾಡೇ ಮಾಡ್ತಾರೆ. ಸೊ ನಿಮ್ಮ ಒಂದು ಮಗಳ ಕಾಲ್ಗುಣದಿಂದನಾದ್ರೂ ಅವ್ರಿಗೊಂದು ಆಸ್ತಿ ಮಾಡೋ, ಒಂದು ಸ್ವಂತ ಮನೆ ಹೊಲ ತೋಟ ಮಾಡೋ ಭಾಗ್ಯ ಸಿಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ರಿ, ಅವರು ಓದಿರ್ತಾರ, ಇವರು ಓದಿರ್ತಾರ. ಮುಂದ ಅವ್ರ ಕಾಲಕ್ಕೆ ಏನು ಆಸ್ತಿನ ಮಾಡ್ಬೋದ್ರಿ, ಅಂತಸ್ತು ಕಟ್ಟಿಸ್ಬೋದು, ಬೆಟ್ಟದ ಮಾಡ್ಕೋಬಹುದಲ್ರಿ. ಅದನ್ನ ವಿಚಾರ ಮಾಡಂಗಿಲ್ಲ ಜನ. ಸುಮ್ ಹೊಲ ಬೇಕು, ಮನಿ ಬೇಕು, ಅಂತಸ್ತು ಬೇಕು ಅಂತೆಲ್ಲ ಡಿಮಾಂಡ್ ಇಡಾಕತ್ತಿ ಬಿಡ್ತಾರ್ರಿ. ಗಂಡ ತಮ್ಮಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಹೌದಮ್ಮ, ಹೌದು. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ ಮತ್ತು ನಿಮ್ಮ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಕ್ಕೆ. ನಾವು ಕೂಡ ಮತ್ತೊಮ್ಮೆ V1 ವಾಹಿನಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ಹೆಣ್ಣು ಹೆತ್ತಿರ್ತಕ್ಕಂಥವ್ರು ಡಿಮ್ಯಾಂಡ್ಗಳಿಗೆ ಮೋರೆ ಹೋಗ್ದೇನೆ, ಸ್ವಂತ ಮನೆಯೇ ಬೇಕು, ಕಾರು ಬಂಗ್ಲೆ ಬೇಕು ಅಂತಲೇ ನೋಡ್ದೇನೆ, ಗುಣ ಚೆನ್ನಾಗಿದ್ದು ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ, ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಅಂಥವ್ರಿಗೆ ಹೆಣ್ಣು ಕೊಡಿ. ಖಂಡಿತ ಇವತ್ತೆಲ್ಲ ನಾಳೆ ಅವರು ಕೂಡ ಆಸ್ತಿ ಸಂಪಾದನೆ ಮಾಡ್ಕೊಳ್ತಾರೆ, ಸ್ವಂತ ಮನೆ ಕಟ್ತಾರೆ, ಹೊಲ ತೋಟ ಮನೆ ಮಾಡ್ತಾರೆ ಅಂತ ನಾನು ಕೂಡ ಹೇಳ್ತಿದ್ದೀನಿಮ್ಮ. ಧನ್ಯವಾದಗಳಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ. ನೋಡ್ತೇವ್ರಿ ನಾವು. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಕರೆ ಮಾಡ್ತಾ ಇರಿಮ್ಮ ಆವಾಗ.
ಆಯ್ತು. ನಮಸ್ತೆ ನಮಸ್ತೆ. ಎಷ್ಟೊಂದು ದೊಡ್ಡ ಸಮಸ್ಯೆ ಅಂದರೆ ಈ ಒಂದು ಮದುವೆ ಅಂತಕ್ಕಂಥದ್ದು ತುಂಬ ಜನ ಈ ಒಂದು ತಪ್ಪು ಮಾಡ್ತೀರಿ. ನಾನು ಪದೇ ಪದೇ ಹೇಳ್ತೀನಿ, 30 ವರ್ಷಕ್ಕೆ ಯಾರೂ ಕೂಡ ಸ್ವಂತ ಮನೆ ಕಟ್ಟೋಕ್ಕಾಗಲ್ಲ. ಸ್ವಂತ ಮನೆಯಲ್ಲಿ ಅಥವಾ ಸ್ವಂತ ಸೈಟ್ಗಳನ್ನು ಕಾರ್ಗಳನ್ನ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಅದೇನಿದ್ರು ಅವ್ರ ಅಪ್ಪ ಅಮ್ಮ ಮಾಡಿರೋದು ಮಾತ್ರ ಆಗಿರುತ್ತೆ. ಅವ್ರ ಹತ್ರ ಇದೆ, ಆ ಹುಡುಗನ ಸ್ವಂತ ಮನೆ ಇದೆ ಅಂತ ಹೇಳಿದ್ರೆ ಖಂಡಿತ ಆ ಹುಡುಗನ ಸ್ವಂತ ಮನೆ ಅಲ್ಲ ಅದು. ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಅಪ್ಪ ಅಮ್ಮನ ಬಿಟ್ಟು ಅವ್ನು ಹೊರಗಡೆ ಬಂದ ಅಂದರೆ ಖಂಡಿತ ಅವ್ನ ಕೈಯಲ್ಲಿ ಮತ್ತೇನೂ ಇರಲ್ಲ. ಅದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಯಾವತ್ತೂ ಕೂಡ ಈ ಸ್ವಂತ ಮನೆ ಇದ್ದವ್ರಿಗೆ ಹೆಣ್ಣು ಕೊಡ್ತೀವಿ, ಆಸ್ತಿ ಇದ್ದವ್ರಿಗೆ, ತೋಟ ಇದ್ದವ್ರಿಗೆ, ಹೊಲ ಇದ್ದವ್ರಿಗೆ ಹೆಣ್ಣು ಕೊಡ್ತೀವಿ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಹುಡುಗ ಒಂದು ಸಣ್ಣ ಪುಟ್ಟ ಕೆಲಸದಲ್ಲಿದ್ದರೂ ಪರವಾಗಿಲ್ಲ, ಕೆಟ್ಟ ಅಭ್ಯಾಸಗಳೆಲ್ಲ ಒಳ್ಳೆ ಗುಣ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಅಂಥ ಹುಡುಗರಿಗೆ ಕೊಟ್ಟು ಮದುವೆ ಮಾಡಿ. ಇವತ್ತೆಲ್ಲ ನಾಳೆ ಅವ್ರ ಆಸ್ತಿ ಮಾಡೇ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಅವರು ಒಂದು ಒಳ್ಳೆ ಒಂದು ಹೆಸರನ್ನು ಸಂಪಾದನೆಯನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದಯವಿಟ್ಟು ಎಲ್ಲ ಹೆಣ್ಣೆತ್ತವರು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಗಂಡೆತ್ತರಲ್ಲೂ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ಹೆಣ್ಣಿನ ಕಡೆಯೇ ನನಗೆ ಇಂಥದ್ದೇ ಒಂದು ಡಿಮ್ಯಾಂಡ್ ಇದೆ, ನನ್ನ ಅವಳು ಓದಿರಬೇಕು, ತುಂಬ ಚೆನ್ನಾಗಿರಬೇಕು, ತುಂಬ ಶ್ರೀಮಂತರಾಗಿರಬೇಕು ಅಂತ ನೋಡಬೇಡಿ. ಬಡವರಾದರೂ ಪರವಾಗಿಲ್ಲ, 4 ಅಕ್ಷರ ಕಲ್ತಿದ್ರೆ ಸಾಕು, ಒಳ್ಳೆ ಗುಣ ಇದ್ದರೆ ಸಾಕು ಅಂತ ಹೆಣ್ಣನ್ನು ಮದುವೆ ಆಗೋ ಪ್ರಯತ್ನ ಮಾಡಿ. ದಯವಿಟ್ಟು ಈ ವರದಕ್ಷಿಣೆ ಅಂತಕ್ಕಂಥದಕ್ಕೆಲ್ಲ ಕೇಳಕ್ಕೆ ಹೋಗಬೇಡಿ. ಇವತ್ತಿನ ಕಾಲದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, 1 ಲಕ್ಷ ರೂಪಾಯಿ ಚಿನ್ನದ ಬೆಲೆ ಇದ್ದಾಗ ನಿಮಗೆ ಬರೀ ಒಂದೇ ಒಂದು 10 ಗ್ರಾಮಿನ ಸರ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರು ರೂಪಾಯಿ ಖರ್ಚು ಮಾಡಬೇಕು. ಆ ತಂದೆ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. ನೀವೇ ಆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಎಷ್ಟೊಂದು ಕಷ್ಟ ಇರುತ್ತೆ ಅಂತ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಾವೆಲ್ಲ ಒಂದು ಹೊಸದೈವ ಕುಟುಂಬಕಮಾಗಿ ಎಲ್ಲರೂ ನಗ್ನಗ್ತಾ ಸಂತೋಷವಾಗಿರಬೇಕು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ನೀರಿನ ಒಂದು ಗುಳ್ಳೆಗಳಿದ್ದ ಹಾಗೆ. ಯಾವಾಗ ನಮ್ಮ ಕರೆ ಬರುತ್ತೆ, ಯಾವಾಗ ನಾವು ಪಟ್ಟಂತ ಹೊಡ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ. ಹಾಗಾಗಿ ಇರೋಷ್ಟು ದಿವಸ ಎಲ್ರಿಗೂ ಸಂತೋಷನೇ ಕೊಡಿ, ಎಲ್ಲರ ಜೊತೆ ನಗ್ನಗ್ತಾ ಸಂತೋಷವಾಗಿ ನೆಮ್ಮದಿಯಿಂದ ಇರೋಣ ನಾವೆಲ್ಲರೂ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 10:30 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಶುಭಮಸ್ತು. ನಮಸ್ಕಾರ.